ಅಲ್ಲಿ ಚಿನ್ನ ಕದ್ದ ಕೇಸ್ ಇನ್ನೂ ಬಾಕಿ ಉಂಟು. ನಿನ್ನೆ ರಾತ್ರಿ ಒಬ್ಬರು ಫೋನ್ ಮಾಡಿದರು, ನೀವು ಇಲ್ಲಿ ಬನ್ನಿ ಅಂತ ಹೇಳಿದರು. ಯಾಕೆ ಹೇಳ್ತಾರೆ? ಕೊಂಡಾನ ಕ್ಷೇತ್ರ, ನಾನು ಕ್ಷೇತ್ರದ ಹೆಸರು ತೆಗಿತೇನೆ, ಚಿನ್ನದ ಕೇಸು ಬಾಕಿ ಉಂಟು. ಅವರ ಮನೆ ತರದ ಷಣ್ಮುಖ ದೇವಸ್ಥಾನ, ನೀವು ಮೀಡಿಯಾದವರು ಬರ್ತೀರಿ ಅಂದಾಗ ನಾನು ಕರ್ಕೊಂಡು ಹೋಗ್ತೇನೆ. ಅಲ್ಲಿ ಹೇಳಿದರು ಇಡೆಗು ಬಲೆ, ನೆಲ ಮುಟ್ಟುದು ಪಾತ್ರೆಯಲ್ಲಿ ಹೇಳಿದರು. ಒಂದು ದೈವಸ್ಥಾನದ ಚಿನ್ನವನ್ನು ಕದ್ದು ಒಂದು ಏನೆಲ್ಲ ಮಾಡಿಕೊಂಡು ದೈವದ ವಿಚಾರ ಮಾತನಾಡಲಿಕ್ಕೆ ಅರ್ಹತೆ ಇಲ್ಲ ಅಂತ ನಾನು ಹೇಳ್ತೇನೆ. ನೀವು ಏನು ಬೇಕಾದ್ರೆ ಹೇಳಿ. ನಾನು ರವಿಪ್ರಸನ್ನ ತಂತ್ರಿಯವರಿಗೆ ಹೇಳುವಂಥದ್ದು, ಒಂದು ವೇಳೆ ಇದು ಸಾಬೀತಾದರೆ ತಮ್ಮಣ್ಣ ಶೆಟ್ಟಿ ಒಬ್ಬ ಕಲ್ಲ ಅಂತೇಳಿ ನಾನು ಸ್ವಯಂ ಘೋಷಿತವಾಗಿ ಕೊಂಡಾಣದ ಮಣ್ಣಿನಲ್ಲಿ ನಿಂತು ದೈವಾರಾಧನೆಯ ಬಗ್ಗೆ ಮಾತನಾಡುವುದನ್ನು ಆ ಕ್ಷಣದಿಂದಲೇ ನಾನು ನಿಲ್ಲಿಸ್ತೇನೆ. ಒಂದು ವೇಳೆ ನೀವು ಹೇಳಿದ್ದು ಸುಳ್ಳು ಅಂತಿದ್ರೆ ನಿಮ್ಮನ್ನು ನನ್ನ ತಂತ್ರಿಯ ಬದಲು ಕಂತ್ರಿ ಅಥವಾ ಕುತಂತ್ರಿ ಅಂತ ಕರಿತೇನೆ. ಮಾತ್ರವಲ್ಲ, ನೀವು ಮುಂದಿನ ದಿನ ನಿಮಗೆ ಈ ಪತ್ರಿಕೆಯಲ್ಲಿ ಬೇಡ, ನಿಮಗಾಗಿ ಒಂದು ಉದ್ಯೋಗವನ್ನು ನಾನು ಹೇಳ್ತೇನೆ, ಅದನ್ನು ಮಾಡಬೇಕು. ನೀವು ಸ್ಪಷ್ಟವಾಗಿ ಹೇಳಿ. ಜಾರಂದಾಯನು ವಾರಾಹಿ ಪಂಜುಲ್ಯು ಅನುಗ್ರಹವನ್ನು ಕೊಡಬೇಕು. ಮಾತ್ರವಲ್ಲದೆ ಇಲ್ಲಿ ಕಂಡು ಬರಬೇಕು, ತಪ್ಪಿತಸ್ಥನಿಗೆ ಶಿಕ್ಷೆ ಆಗಲೇಬೇಕು, ಅದು ಯಾರೇ ಇರಲಿ. ತುಳುನಾಡಿನ ದೈವಾರಾಧನೆಯ ಇತಿಹಾಸದಲ್ಲಿ ದೈವ ಸಂಬಂಧಿ ಪ್ರಾರ್ಥನೆಗಳೆಲ್ಲವೂ ದೈವ ಭಾಷೆಯಲ್ಲೇ ಆಗಬೇಕು, ಮಾತೃಭಾಷೆಯಲ್ಲೇ ಆಗಬೇಕು ಎಂಬ ನಿಯಮ ಇದೆ. ಅಲ್ಲಿ ಆದದ್ದು ಕನ್ನಡದಲ್ಲಿ ಜಾರಂದಾಯನಿಗೆ ಪ್ರಾರ್ಥನೆ. ಅದು ಯಾವ ಅಲ್ಲಿರುವಂಥ ಏನೇ ಇರಲಿ, ತುಳು ಎಲ್ಲ ವ್ಯಾವಹಾರಿಕ ಭಾಷೆ ದೈವದ್ದು ಏನಿದ್ರು ತುಳು ಭಾಷೆಯಲ್ಲಿರುವಂಥದ್ದು. ಆ ಕನ್ನಡದ ಪ್ರಾರ್ಥನೆಯನ್ನು ನೋಡಿದಾಗ ಬಹುಶಃ ಜಾರಂದಾಯನನ್ನು ತೃಪ್ತಿಪಡಿಸುವ ಉದ್ದೇಶದಿಂದಲೋ ಅಲ್ಲ, ಇದು ಬಹುಶಃ ಇದು ಸೇವಾಕರ್ತನನ್ನು ತೃಪ್ತಿಪಡಿಸುವ ಉದ್ದೇಶದಿಂದ ಕನ್ನಡದ ಭಾಷಣ ಕನ್ನಡದ ಪ್ರಾರ್ಥನೆ ಆಗಿರ್ಬೋದು ಅಂತ ನನ್ನ ನಂಬಿಕೆ. ಬಹುಶಃ ಇದೇ ರೀತಿ ಇವತ್ತು ರಿಷಬ್ ಶೆಟ್ಟಿಯವರು ಅರಿಕೆ ನೋಡಿ, ರಿಷಬ್ ಶೆಟ್ಟಿಯವರು ಅರಿಕೆ ಕೊಟ್ಟಂಥ ಎಲ್ಲ ಜಾಗಗಳಲ್ಲೂ ಉಲ್ಲಂಘನ ಮಾಡಿದ್ದಾರೆ ದೈವಾರಾಧನಾ ನಿಯಮವನ್ನು. ಇದನ್ನು ನಾನು ಹೇಳಿದ್ದು ಅವರಿಗೆ ಮೊನ್ನೆ ಬಕೆಟ್ ಅಂತ ನಾನು ಹೇಳಿದ್ದೇನೆ. ಅವರಲ್ಲೂ ಮುಂಚಿನ ದಿವಸ ಫೋನ್ ಮಾಡೋಗಳು ನಿಮ್ಮಂಥ ಬಕೆಟ್ಗಳಿಂದ ಈ ವ್ಯವಸ್ಥೆ ಹಾಳಾಗಿದ್ದಂತ ನಾನು ರವಿಪ್ರಸನ್ನರವರಿಗೆ ನೇರ ಹೇಳಿದ್ದೇನೆ. ಯಾಕಂತ ಹೇಳಿದರೆ ನೀವಲ್ಲಿ ಸತ್ಯ ಮಾತಾಡಬೇಕಿತ್ತು. ಇಲ್ಲಿ ಕದ್ರಿಯ ನಿಯಮ ಇದೆ, ಇಲ್ಲಿ ದೈವದ ಕದ್ರಿಯ ಕೊಡಿಯೇರಿದ ನಂತರ ಇಲ್ಲಿ ದೈವಾರಾಧನೆ ಆಗುವಂಥದ್ದು. ಒಂದು ವೇಳೆ ಇಲ್ಲಿ ಏನಾದರೂ ಹೆಚ್ಚುವರಿ ಕಾರ್ಯಕ್ರಮ ಆಗಬೇಕಿದ್ರೆ ಕದ್ರದ ಕೊಡಿಯೇರಿ ಮಲ್ರಾಯ ಹಾಲು ಸ್ವೀಕರಿಸಿದ ನಂತರ, ಅದರಿಂದ ಅಪ್ಪಣೆ ಪಡೆದ ನಂತರ, ಎಲ್ಲ ಗ್ರಾಮದಲ್ಲಿ ಸೇವೆಗಳು ನಡೆದ ನಂತರ ಕೊಡುವಂಥದ್ದು. ಇಲ್ಲಿ ಈ ರೀತಿಯಾಗಂಥ ಅರಿಕೆ ಕೊಡುವ ನಿಯಮಗಳು ಇಲ್ಲ ಅಂತ ನೀವು ಸ್ಪಷ್ಟವಾದ ಭಾಷೆಯಲ್ಲಿ, ಒಂದು ವೇಳೆ ದೈವಕ್ಕೆ ಧರ್ಮನೇಮ ಆಗಬೇಕಂತಾದರೂ ಈ ಸಮಯದಲ್ಲಿ ಆಗುವಂಥದ್ದಲ್ಲ. ಈ ಸಮಯದಲ್ಲಿ ಬುದ್ಧವಾರ ಮೆಚ್ಚಿ ಮತ್ತೆ ನಮಗೆ ಕಂಬಳಗೋರಿ ಆಗುವಂಥದ್ದು. ಯಾಕಂತ ಹೇಳಿದ್ರೆ ಕಾಲಾವಧಿ 12 ಸಂಕ್ರಮಣ ನಿರ್ಧರಿತವಾದ ವಿಚಾರಗಳನ್ನು ಬಿಟ್ಟು ಆಗುವಂಥ ಎಲ್ಲ ದೈವಗಳಿಗೂ ದರಿ ಹಾಕಬೇಕು, ಕೈಗಾನಿಗೆ ಇಡಬೇಕು, ಅದಕ್ಕೆ ಸಾರಗೊಡಿ ನಂದಾದೀಪ ಬೆಳಗಬೇಕು, ಅದಕ್ಕೆ ನಿಯಮಗಳಿದೆ. ಆ ನಿಯಮಗಳನ್ನು ಇವತ್ತು ಈ ರೀತಿ ಮಾಡಿದರೆ ಅದರಿಂದಲೂ ನೀವು ನೆನಪಿಡಿ, ಒಂದು ಭಾರಿ ದುಃಖದ ವಿಚಾರ ಅಂತ ಹೇಳಿದರೆ ಅವರಿಗೆ ನಮಗೆ ರಿಷಬ್ ಶೆಟ್ಟಿ ಅವರ ಮ್ಯಾನೇಜರ್ ಫೋನ್ ಮಾಡಿದರು. ಇಮಿಡಿಯೇಟ್ ನಾವು ಒಂದು ಕೋಲ ಬುಕ್ ಮಾಡಿದೆವು, ಇನ್ನು 5 ಕೋಲ ಈಗಾಗಲೇ ವ್ಯಾಪಾರ ಸ್ಟಾರ್ಟ್ ಆಗಿದೆ, 5 ಕೋಲ ಬುಕ್ ಆಗಿದೆ. ರಿಷಬ್ ಶೆಟ್ಟಿಯ ಮ್ಯಾನೇಜರ ಅಲ್ಲ, ಒಂಬಾಳೆಯ ಮ್ಯಾನೇಜರ ಫೋನ್ ಮಾಡಿದ ತಕ್ಷಣ ಜಾರಂದಾಯನಂತ ಒಂದು ಆಕಾಶದ ಎತ್ತರಕ್ಕೆ, ಭೂಮಿದಷ್ಟು ಎತ್ತರಕ್ಕೆ ಬೆಳೆದು ನಿಂತಹ ಒಂದು ಜಾರಂದಾಯನಿಗೆ ಒಂದು ಮ್ಯಾನೇಜರ್ ಫೋನ್ ಮಾಡಿದ ತಕ್ಷಣ ನೇಮ ನಿಗಂಟ ಹರಿಕೆಯ ನೇಮ ಫಿಕ್ಸ್ ಆಗ್ತದೆ ಅಂದರೆ ಏನ್ರಿ ಅರ್ಥ ಇದು? ಒಂದು ಪನಲಿ ಬೇಲಿಗೆ ಒಂದು ಅಗೆಲು ಕೊಡಬೇಕಿದ್ರು ನಾವು ಒಂದು 5 ತುಂಡು ಎಲೆ, ಒಂದು ಸೇರು ಅಕ್ಕಿ, ಒಂದು ಕೋಳಿ, ಒಂದು ತೆಂಗಿನಕಾಯಿ ಕೊಂಡೋಗಿ ಬೆಳಿಗ್ಗೆ ಕೊಟ್ಟು ಅಲ್ಲಿ ನಿಂತು ಅಲ್ಲಿ ಅದನ್ನು ಬಡಿಸಿ 4 ಗಂಟೆಗೆ ವಾಪಸ್ ತರಬೇಕಿತ್ತು. ನಾನು ಈ ರವಿಪ್ರಸನ್ನರ ಹತ್ರ ಹೇಳುವಂಥದ್ದು, ಈ ರೀತಿಯಾಗಿ ನಾಟಕೀಯ ಬಣ್ಣದ ಲೋಕದ ಮಾತನ್ನು ನೀವು ಆಡುವಂಥ ನಿಮಗೆ ಹೇಳ್ತಾ ಇದ್ದೇನೆ. ಅತಿ ದೊಡ್ಡ ದೈವ ಭಕ್ತರಾಗಿ ನಾಟಕ ಮಾಡುವ ನಿಮ್ಮಲ್ಲಿ ಹೇಳ್ತಾ ಇದ್ದೇನೆ. ಈಗ ನೀವು ನಿಮ್ಮ ಹತ್ರ ನಾನು ಹೇಳ್ತೇನೆ, ನೋಡಿ ಭಟ್ರೆ, ನೀವೀಗ ಸ್ನಾನ ಮಾಡಿದ್ದೀರಿ, ಶುದ್ಧಾಚಾರದಲ್ಲಿ ಇದ್ದೀರಿ, ಜರತಾರಿಯಲ್ಲಿದ್ದೀರಿ. ಒಮ್ಮೆ ನೀವು ಆ ಪಂಜುರುಳಿಗೆ ಒಂದು ಕೋಲಿ ಕೊಯ್ಯಿರಿ ಅಂತ ಹೇಳಿದರೆ ನಿಮ್ಮಿಂದ ಕೊಯ್ಲಿಕ್ಕೆ ಆಗ್ತದಾ? ನಾನು ಹೇಳುವಂಥದ್ದು ಯಾರು ಏನೇನು ಮಾಡಬೇಕು ಅದನ್ನೇ ಮಾಡಬೇಕು. ಈಗ ನೀವು ಅಲ್ಲಿರುವಂಥ ಇಷ್ಟು ವರ್ಷದಿಂದ, 100 ವರ್ಷಗಳಿಂದ ಆರಾಧನೆ ಮಾಡಿಕೊಂಡು ಬಂದಂಥ ದೈವಗಳನ್ನು ಇವತ್ತು ವ್ಯಾಪಾರದ ದೃಷ್ಟಿಯಲ್ಲಿ ಈ ರೀತಿಯಾಗಿ, ಪ್ರಚಾರದ ದೃಷ್ಟಿಯಲ್ಲಿ ಈ ರೀತಿಯಾಗಿ ಮಾಡುವಂಥದ್ದು ಖಂಡನೀಯ. ಇಲ್ಲಿ ಅಂತಲ್ಲ, ಎಲ್ಲಿಯೂ ಇಲ್ಲ. ಇದಕ್ಕೋಸ್ಕರ ತುಳುನಾಡಿನ ಎಲ್ಲ ಈಗ ದೈವ ನರ್ತಕರು ಮುಂದಿನ ದಿನ ಅನೇಕ ಗುತ್ತುಗಳು ಅಲ್ಲಲ್ಲಿ ನಮ್ಮ ದೈವದ 16 ಕಟ್ಟಳೆಗಳೇನಿದೆ ಇದನ್ನೆಲ್ಲ ಜನರಿಗೆ ತಿಳಿಸುವಂಥ ಕೆಲಸಗಳಾಗಬೇಕು. ಅಲ್ಲಿ ನನ್ನನ್ನು ಕರೆದರು. ಆವಾಗ ನಾನು ಸ್ಪಷ್ಟವಾಗಿ ಅವರಿಗೆ ಹೇಳಿದ್ದೇನೆ, ಒಂದು ದೈವದ ಕೋಲ ನೇಮ ನಡೆಯುವ ಸ್ಥಳದಲ್ಲಿ ಇಂಥ ಗೊಂದಲಗಳಾದರೆ ಆ ಸ್ಥಳದಲ್ಲಿ ನಾವು ಅವರನ್ನು ಬದಿಗೆ ಕರೆದು ಅವರಿಗೆ ಸ್ಪಷ್ಟತೆಯನ್ನು ಕೊಡುವ ಕೆಲಸ ತುಂಬ ಕಡೆ ಮಾಡಿದ್ದೇವೆ. ಆದರೆ ಇಂದು ದೈವಾರಾಧನೆ ಈ ರೀತಿ ಮಾಧ್ಯಮದಲ್ಲಿ ಕ್ಲೋಸಪ್ಪಲ್ಲಿ ಬಂದದ್ದು, ಮತ್ತು ಎಲ್ಲಿಯ ತನಕ ಅಂತ ಹೇಳಿದ್ರೆ ಅಲ್ಲಿರುವಂಥ ತಂತ್ರಿಯವರಿಗೆ ಕ್ಯಾಮರಾಮ್ಯಾನ್
ಯಾವ ಡ್ರೆಸ್ ಹಾಕಬೇಕೆಂಬ ಮಾರ್ಗದರ್ಶನವನ್ನು ನೀಡಿದ್ದು. ಕೆಂಪು ಮತ್ತು ನೀಲಿ ಬಟ್ಟೆ, ಅದು ಸಹ ಅಂದರೆ ಆ ಮಟ್ಟಕ್ಕೆ ನಮ್ಮ ದೈವಾರಾಧನೆ ಮುಟ್ಟಿತಾ ಎಂಬುದು, ಅಂದರೆ ಇದು ಒಂದು ಪ್ರಚಾರದ ದೃಷ್ಟಿಯಲ್ಲಿ ಅವರು ಮಾಡಿದ್ದು ಅಂತ ನಾವು ಅದನ್ನು ಬಲವಾಗಿ ಖಂಡಿಸಿದ್ದು. ಆ ಕ್ಷೇತ್ರದಲ್ಲಿ ಮೊನ್ನೆ ದೈವಾರಾಧನೆಯ ನಿಯಮದಲ್ಲಿ ಮಾಡಿದಂಥ ಅಪಚಾರದ ಬಗ್ಗೆ ಒಂದು ಪ್ರಾರ್ಥನೆಯು ಸಲ್ಲಿಕೆಯಾಯಿತು. ಅದನ್ನು ನಾನು ಮೊಟ್ಟ ಮೊದಲ ಬಾರಿಗೆ ಆ ಪ್ರಾರ್ಥನೆಯನ್ನು ಸ್ವಾಗತಿಸ್ತೇನೆ. ಈ ರೀತಿಯ ಪ್ರಾರ್ಥನೆ ಅನೇಕ ತುಳುನಾಡಿನ ದೇವಸ್ಥಾನಗಳಲ್ಲಿ ಆಗಬೇಕಿತ್ತು. ಯಾಕಂತೇಳಿದರೆ ನಮ್ಮ ನಂಬಿಕೆಯ ಒಂದು ದೈವಾರಾಧನೆ ಅಸ್ಮಿತೆಯನ್ನು ಕಲ್ಕೊಂಡು ಅದರ ನಿಗೂಢತೆಯನ್ನು, ಅದರ ನಂಬಿಕೆಯನ್ನು, ಅದರ ವೇಷಭೂಷಣಗಳನ್ನು ತನ್ನ ಮಾರಾಟ ಮಾಡಿ ಒಂದು ಸಾಂಸ್ಕೃತಿಕ ಲೋಕಕ್ಕೆ ಮಾರಾಟ ಮಾಡಿದ ನೋವಿಗೆ ಇದು ಪ್ರತಿ ಗ್ರಾಮಗಳಲ್ಲಿಯೂ ಇದು ನಡಿಬೇಕಿತ್ತು. ಮೊನ್ನೆ ಅಲ್ಲಿ ಆ ಒಂದು ರೀತಿಯ ಪ್ರಾರ್ಥನೆ ನಿಜವಾಗಿಯೂ ಅದು ಒಳ್ಳೆಯ ಪರಿಣಾಮ. ಬಹುಶಃ ಆ ಮಣ್ಣಿನ ಜಾರಂದಾಯ ದೈವ ಯಾರು ಈ ದೈವಾರಾಧನೆಯಲ್ಲಿ ಅಪಚಾರ ಮಾಡಿ ಪ್ರತಿಷ್ಠೆಗೆ, ಪ್ರಶಸ್ತಿಗೆ, ಹಣಕ್ಕೆ ಯಾರ್ಯಾರು ದುರುಪಯೋಗ ಮಾಡ್ತಾರ ಇವರೆಲ್ಲರಿಗೂ, ಉದಾಹರಣೆಗೆ ನಾನು ಸೇರಿ ಎಲ್ಲಿಯಾದರೂ ಆ ಕ್ಷೇತ್ರದ ಬಗ್ಗೆ ಎಲ್ಲಿಯಾದರೂ ಸ್ವಯಂ ಲಾಭದ ದೃಷ್ಟಿಯಲ್ಲಿ ಮಾಡಿದರೆ ನನಗೂ ಜಾರಂದಾಯ ಆ ಶಿಕ್ಷೆಯನ್ನು ನೀಡಲಿ ಅಂತ ನಾನು ಈ ಮುಖಾಂತರ ಕೇಳ್ತೇನೆ. ದೈವಾರಾಧನೆಗೆ ಅಲ್ಲಿ ಎಲ್ಲಿಯ ಮರಕ್ಕೆ ಅಪಚಾರ ಆಗಿದೆ ಅಂತ ಹೇಳಿದರೆ ಅಲ್ಲಿ ನಡೆದಂಥ ಎಲ್ಲ ವಿಚಾರಗಳು ಕರ್ತಲೆಯಿಂದ ಹೊಡೆದದ್ದು, ಎಣ್ಣೆಬೂಲ್ಯದಲ್ಲಿ ಅಲ್ಲಿ ಇರುವಂಥದ್ದು, ಆ ಕ್ಷೇತ್ರದಲ್ಲಿ ನಿಜವಾಗಿಯೂ ಅಪಚಾರ ಮಾಡಿದ್ದು ಯಾರು ಅಂತ ಹೇಳಿದರೆ ಆ ತಂತ್ರಿಯವರೇ ಕೇಳಬೇಕು. ಯಾಕಂತ ಹೇಳಿದರೆ ಒಂದು ದೈವದ ಸ್ಥಳದಲ್ಲಿ ಏರು ಧ್ವನಿಯಲ್ಲಿ ಮಾತನಾಡಬಾರ್ದು. ನಿಮಗಿಂತ ಜಾಸ್ತಿ ನನಗೆ ಮಾತಾಡಲಿಕ್ಕೆ ಗೊತ್ತುಂಟಂತ ಮಾತಾಡಬಾರ್ದು. ಮತ್ತು ಅಲ್ಲಿ ಒಂದು ಜಾಗದಲ್ಲಿ ಕೂತು ಇನ್ನೊಂದು ಕಾರ್ಣಿಕದ ದೈವಸ್ಥಾನದಲ್ಲಿ ಬಂಗಾರ ಕದ್ದಿದ್ದಾನೆ ಅಂತೇಳಿ ತಪ್ಪು ಸಂದೇಶಗಳನ್ನು ರವಾನೆ ಮಾಡಬಾರ್ದು. ಒಂದು ದೈವಸ್ಥಾನದಲ್ಲಿ ಎಣ್ಣೆ ಬೂಲ್ಯದ ಆ ದೈವದ ನಡವಳಿಯಲ್ಲಿ ಕೈಯಲ್ಲಿ ತೆಂಬರೆಯ ಕೋಲಿನಿಂದ ಕೆಮರಗಳನ್ನು ಉಡಿ ಮಾಡಬಾರ್ದು. ಮತ್ತು ನನ್ನದೇ ಈ ಒಂದು ಯೂಟ್ಯೂಬ್ ಮಾಧ್ಯಮದ ನನ್ನ ಮಿತ್ರನಾದ ಅಜಯ್ ಹಂಚನನ್ನು ರಾಂಪ ಅಂತ ಅಡ್ಡ ಹೆಸರಿನಲ್ಲಿ ಒಂದು ವ್ಯಂಗ್ಯವಾಗಿ ಮಾತನಾಡಿದ್ದು, ಅಲ್ಲಿ ಒಂದು ರೀತಿಯಲ್ಲಿ ಆ ದೌರ್ಜನ್ಯಗಳು ನೋಡಿದಾಗ ನಿಜವಾಗಿಯೂ ಕ್ಷೇತ್ರಕ್ಕೆ ಅಪಚಾರ ಮಾಡಿದ್ದು ಯಾರು ಅಂತ ಅವರು ತಿಳ್ಕೊಳ್ಬೇಕು. ನಾವು ಸ್ಪಷ್ಟವಾಗಿ ಈ ಮೂಲಕ ತಿಳಿಯಪಡಿಸುವುದು, ದೈವಾರಾಧನೆಯ ನಿಯಮಕ್ಕೆ ಸ್ಪಷ್ಟವಾಗಿ ಅವರಿಬ್ಬರನ್ನು ಮಾತ್ರ ನಾನು ಉಲ್ಲೇಖ ಮಾಡ್ತಾ ಇದ್ದೇನೆ. ಜೊತೆಗೆ ನಿನ್ನೆ ಯಾರು ಹೇಳಿದರು ಕತ್ರಿಯ ತಂತ್ರಿಯವರ ಬಗ್ಗೆ ನಾನು ಮಾತಾಡಲಿಲ್ಲ. ದೇವಸ್ಥಾನಕ್ಕೆ ಸಂಬಂಧಿಸಿದ ವಿಚಾರವನ್ನು ನಾವು ತೆಗೆಯುವುದಿಲ್ಲ. ಅಲ್ಲಿ ಎಲ್ಲಿಯೂ ನಾನು ಅವರ ಹೆಸರನ್ನಾಗಲಿ ಅವರ ವಿಚಾರವನ್ನಾಗಲಿ ಉಲ್ಲೇಖ ಮಾಡಲಿಲ್ಲ. ಅಲ್ಲಿ ನಡೆದದ್ದು ಒಂದು ವಿಚಾರ ಅಂತ ಹೇಳಿದ್ರೆ ಎಲ್ಲಿ ತನಕ ದೈವಾರಾಧನೆಯನ್ನು ಒಂದು ರೀತಿ ಪರಿವರ್ತನೆ ಆಗ್ತಾ ಇದೆ ಅಂತ ಹೇಳಿದರೆ, ತುಳುನಾಡಿನ ದೈವಾರಾಧನೆಯ ಇತಿಹಾಸದಲ್ಲಿ ದೈವ ಸಂಬಂಧಿ ಪ್ರಾರ್ಥನೆಗಳೆಲ್ಲವೂ ದೈವ ಭಾಷೆಯಲ್ಲೇ ಆಗಬೇಕು, ಮಾತೃಭಾಷೆಯಲ್ಲೇ ಆಗಬೇಕು ಎಂಬ ನಿಯಮ ಇದೆ. ಅಲ್ಲಿ ಆದದ್ದು ಕನ್ನಡದಲ್ಲಿ ಜಾರಂದಾಯನಿಗೆ ಪ್ರಾರ್ಥನೆ. ಅದು ಯಾವ ಅಲ್ಲಿರುವಂಥ ಏನೇ ಇರಲಿ ತುಳು ಎಲ್ಲ ವ್ಯಾವಹಾರಿಕ ಭಾಷೆ ದೈವದ್ದು ಏನಿದ್ರು ತುಳು ಭಾಷೆಯಲ್ಲಿರುವಂಥದ್ದು. ಆ ಕನ್ನಡದ ಪ್ರಾರ್ಥನೆಯನ್ನು ನೋಡಿದಾಗ ಬಹುಶಃ ಜಾರಂದಾಯನನ್ನು ತೃಪ್ತಿಪಡಿಸುವ ಉದ್ದೇಶದಿಂದಲೋ ಅಲ್ಲ, ಇದು ಬಹುಶಃ ಇದು ಸೇವಾಕರ್ತರನ್ನು ತೃಪ್ತಿಪಡಿಸುವ ಉದ್ದೇಶದಿಂದ ಕನ್ನಡದ ಕನ್ನಡದ ಪ್ರಾರ್ಥನೆ ಆಗಿರ್ಬೋದು ಅಂತ ನನ್ನ ನಂಬಿಕೆ. ಬಹುಶಃ ಇದೇ ರೀತಿ ಕನ್ನಡದ ಪ್ರಾರ್ಥನೆಗಳು ಮುಂದುವರಿದಾಗ ಇನ್ನೂ ಒಬ್ಬ ಸೂಪರ್ ಸ್ಟಾರಿಂದ ಬಂದಂಥ ಸೇವೆ ಇದನ್ನು ನೋಡಿ ಮತ್ತೆ ಮಲಯಾಳದ ಮೋಹನ್ಲಾಲ್ ಬಂದರೆ ಮಲಯಾಳದ ಪ್ರಾರ್ಥನೆ, ಅಲ್ಲ ಅಮಿತಾಬ್ ಬಂದರೆ ಹಿಂದಿಯ ಪ್ರಾರ್ಥನೆ, ತೆಲುಗಿದ್ದು ಬಂದರೆ ಇನ್ನೊಂದು ಪ್ರಾರ್ಥನೆ, ಬೇರೆ ಬೇರೆ ನಟರು ಬಂದಾಗ ಬೇರೆ ಬೇರೆ ಭಾಷೆಯಲ್ಲಿ ಬಂದಾಗ ದೈವಕ್ಷೇತ್ರ ಒಂದು ಪ್ಯಾನ್ ಇಂಡಿಯಾ ಆದಿತ್ಯ ಎಂಬುದು ನಮಗೆ ಅಲ್ಲಿಯೂ ಭಯ ಸೃಷ್ಟಿಯಾಗಿದೆ. ಯಾಕಂತ ಹೇಳಿದ್ರೆ ಆ ರೀತಿಯ ಪ್ರಾರ್ಥನೆಗಳನ್ನು ಯಾವತ್ತೂ ಮಾಡಬಾರ್ದು. ಇನ್ನೊಂದು ವಿಚಾರವನ್ನು ನಿಂದಾಗ ದೈವಾರಾಧನೆಯ ನಿಯಮಗಳನ್ನು ಇದು ವಿಜಯಕುಮಾರ್ ಕೊಡಿಯಾಲ್ ಮೇಲೆಲ್ಲ ಕಾಪಿಕಾರರ ನಾಟಕ ಅಲ್ಲ ಹೇಳಿದಾಗೆ ಮಾಡಲಿಕ್ಕೆ ಅಂತ ಹೇಳುವ ಒಂದು ಮಾತು ಬಂತು. ನಾನು ಹೇಳುವಂಥದ್ದು, ಒಬ್ಬ ಕಲಾವಿದ ನಿರ್ದೇಶಕನ ಮಾತನ್ನು ನಿರ್ದೇಶಕ ಹೇಳಿದಾಗೆ ಮಾಡದಿದ್ದರೆ ಅವ ಕಲಾವಿದನೂ ಅಲ್ಲ. ನಿರ್ದೇಶಕನನ್ನು ಪಾಲಿಸುವುದು ಕಲಾವಿದನ ಕರ್ತವ್ಯ. ಅವನು ತಪ್ಪಿ ನಡೆದರೆ ನಿರ್ದೇಶನವು ಹಾಳಾಗ್ತದೆ. ಅದೇ ರೀತಿ ದೈವಾರಾಧನೆಗೂ ಒಬ್ಬ ಹಿರಿತನ ಮತ್ತು ಹಿರಿಯ ತಲೆಮಾರಿನ ಗಡಿಕಾರರ ಹಿರಿಯರ ಮಾರ್ಗದರ್ಶನಗಳಿದೆ. ಆ ನಿರ್ದೇಶನವನ್ನು ಪಾಲಿಸುವಂಥದ್ದು ಸರಿಯಾದ ಕ್ರಮ ಆಗಿರುವಾಗ ಇವತ್ತು ನಮಗೆ ನೋವಾಗುವುದು, ಇವತ್ತು ಒಂದು ದೇವಸ್ಥಾನಕ್ಕೆ ಸಂಬಂಧಪಟ್ಟ ದೈವದ ನಂಬಿಕೆಯನ್ನು ಇವತ್ತು ಒಂದು ಸಾಂಸ್ಕೃತಿಕ ಲೋಕಕ್ಕೆ ಮಾರಾಟ ಮಾಡುವುದರ ಮುಖಾಂತರ ಯಾವ ಗುಡಿಗುಂಡಾರದಲ್ಲಿ ಯಾವ ವರ್ಷಕ್ಕೊಮ್ಮೆ ಆಗುವಂಥ ನೇಮಕೋಳಗಳಲ್ಲಿಯೋ ಬಲಿಯಲ್ಲಿಯೋ ಅಲ್ಲ ಬೇರೆ ಬೇರೆ ರೀತಿಯಲ್ಲಿ ನೋಡುವಂಥ ದೈವವನ್ನು ಹಾದಿ ಬೀದಿಗಳಲ್ಲಿ ಶಾಲೆ ಕಾಲೇಜುಗಳಲ್ಲಿ ಟ್ಯಾಬ್ಲೋದಲ್ಲಿ ರಾಜಕಾರಣಿಗಳನ್ನ ಸ್ವಾಗತಿಸುವ ಮಟ್ಟಕ್ಕೆ
ದೈವಾರಾಧನೆ ಮುಟ್ಟುವಲ್ಲಿ ನಮಗೆ ನೋವಾಗಲಿಲ್ಲ, ಅದನ್ನು ಅಸ್ಮಿತೆಯನ್ನು ಕೊಡುವಾಗಲೂ ಅವರಿಗೆ ನೋವಾಗಲಿಲ್ಲ. ಅದೇ ರೀತಿ ಇವತ್ತು ತುಳುನಾಡಿನ ಇತಿಹಾಸದ ಪರಂಪರೆಯಲ್ಲಿ ಎಲ್ಲಿಯೂ ರಾಜನ್ ದೈವಗಳಿಗೆ ಹರಿಕೆಯ ನಿಯಮ ಅಂತ ಕೊಡುವ ನಿಯಮ ಇಲ್ಲ. ಕಾಲಾದಿ ನಿಯಮಗಳು ಮತ್ತು 12 ಸಂಕ್ರಮಣಗಳು ಬೇರೆ ಬೇರೆ ಇದ್ದರೆ ಅತಿ ಶ್ರೇಷ್ಠವಾದಂಥ ಧರ್ಮ ನಿಯಮ ಇಂಥದ್ದನ್ನೆಲ್ಲ ಕೊಡ್ಬೋದು ಅಂತ ನಿಯಮ ಇದೆ. ಹಾಗಂತೇಳಿ ನಾನು ಆ ಕ್ಷೇತ್ರದ ಬಗ್ಗೆ ಅವರು ಕೊಡುವುದಕ್ಕೆ ಮುಂದಿನ ದಿನ ನಾವು ಅದನ್ನು ತಡೆಯುವುದಾಗಲಿ ಅದರ ಬಗ್ಗೆ ನಾವು ಮಾತಾಡೋದಿಲ್ಲ. ನಮ್ಮ ವಿಚಾರಗಳು ಇಷ್ಟೇ. ಈ ಸಂದೇಶಗಳು ಇವತ್ತು ನಾವು ಅವರ ಯಾರ್ಯಾರನ್ನು ಸಂಘರ್ಷಕ್ಕೊಳಗಾಗಿ ಅಲ್ಲ, ಅವರು ನನಗೆ ಮಾಡಿದ ತೇಜೋವಧೆಯನ್ನು ಅವರಿಗೆ ನಾನು ಮಾಡಿ ಆ ರೀತಿ ನಾನು ಸಂಘರ್ಷಕ್ಕೆ ಇದನ್ನು ಕೊಂಡೋಗ್ಲಿಕ್ಕೆ ಇಚ್ಛೆ ಪಡುವುದಿಲ್ಲ. ದೈವಾರಾಧನೆ ಒಂದು ಸಂದೇಶದ ರೂಪವಾಗಿ ಜನರಿಗೆ ಮುಟ್ಟಬೇಕು. ಇನ್ನೊಂದು ನಾನು ಹೇಳುವಂಥದ್ದಾದರೆ ಇವತ್ತು ನಾನು ಕೇಳುವಂಥದ್ದು, ಇವತ್ತು ನಾನು ವೈಯಕ್ತಿಕವಾಗಿ ಅವರ ಕತೆ ಅವರಿಗೆ ನಮಗೆಷ್ಟು ಗೊತ್ತುಂಟು ಅದಲ್ಲ. ತುಳುನಾಡಿನ ಪ್ರತಿ ಮನೆಯ ಪ್ರತಿ ವ್ಯಕ್ತಿಗೂ ದೈವಾರಾಧನೆಯ ನಿಯಮ ಗೊತ್ತಿರಲೇಬೇಕು. ಈಗ ದೈವಾರಾಧನೆ ನಿಯಮವನ್ನು ಪ್ರಸನ್ನ ರವಿ ಅವರು ಆ ರೀತಿ ಒತ್ತಿ ಹೇಳಿ ಅವರನ್ನು ಕೇಳುವಂಥದ್ದು ತಮ್ಮಣ್ಣ ಶೆಟ್ಟಿಗೆ ಅಗತ್ಯ ಇಲ್ಲ. ಯಾಕಂತ ಹೇಳಿದರೆ ನಾನು ಕೇಳುವಂಥದ್ದು ಯಾವ ಮನೆಯಲ್ಲಿ ಮುಡಿಪು ಕಟ್ತಾರೆ, ಯಾವ ಮನೆಯಲ್ಲಿ ಕಾಲಾದಿ ಭೋಗಗಳು ಕಲ್ಲುಟ್ಟಿ ಪಂಜುಲಿಯನ್ನು ನಂಬ್ತಾರೆ, ಯಾವ ಮನೆಯಲ್ಲಿ ಯಾರು ನಾಗಾರಾಧನೆ ಮಾಡ್ತಾರೆ, ಯಾವ ದೈವವನ್ನು ಒಪ್ತಾರೆ, ಈ ರೀತಿಯಾಗಿ ನಾನು ದೈವವನ್ನು ನಂಬಿ ಪ್ರೇತಾರಾಧನೆ ಇಂಥವರಿಂದ ಮಾತ್ರ ದೈವಾರಾಧನೆಯನ್ನು ಕಲಿಬೇಕೇ ವಿನ ನಾನು ಈ ರೀತಿಯಾಗಿ ಇವರನ್ನು ಈ ರೀತಿ ನಾಟಕೀಯವಾಗಿ ಮಾತನಾಡುವವರ ದೈವಾರಾಧನೆ ಇವರಿಂದ ನನಗೆ ಕಲಿಯುವಂಥ ಯಾವ ಅವಶ್ಯಕತೆ ಇಲ್ಲ. ಯಾಕಂತ ಹೇಳಿದರೆ ದೈವಾರಾಧನೆಯ ನಂಬಿಕೆ ದೈವವನ್ನು ನಂಬದವರು, ದೈವದ ಬೂಲೆ ಹಾಕದವರು, ದೈವಕ್ಕೆ ಇಟ್ಟ ಬೊಂಡವನ್ನು ಕುಡಿಯದವರು, ದೈವದ ಅಗೆಲನ್ನು ಸ್ವೀಕಾರ ಮಾಡದವರು. ನಾನು ಹೇಳಿದರೆ ಇವರಿಂದ ನಮಗೆ ದೈವಾರಾಧನೆಯ ಪಾಠ ಕಲಿಯುವಂಥದ್ದು ಇಲ್ಲ ಅಂತ ನಾನು ಹೇಳುವಂಥದ್ದು. ಸೂರ್ಯಚಂದ್ರರ ಕಾಲದಿಂದ ಬಂದಂಥ ಒಂದು ಪಂಜುರ್ಲಿಯ ನಿಯಮವನ್ನು 4 ವರ್ಷಗಳಿಂದ ನಾವು ಈ ರೀತಿಯಾಗಿ ಒಂದು ಇಲ್ಲದ ಸಂಪ್ರದಾಯವನ್ನು ತಂದು ಇವತ್ತು ಚಿತ್ರದ ಮೂಲಕ ಸಿನಿಮಾದ ಮೂಲಕ ನಂಬಿಕೆ ಹಾಳಾಯಿತು. ಇವತ್ತು ಇಂಥ ಕ್ಷೇತ್ರಗಳು ಇವತ್ತು ಮುಂದಿನ ದಿನ ಈ ರೀತಿ ನಂಬಿಕೆಗಳು ಹಾಳಾಗ್ತದ ಅಂತ ನಮಗೆ ಭಯ ಆಗಿದೆ. ಆದ್ದರಿಂದ ನಾನು ಹೇಳುವಂಥದ್ದಿಷ್ಟೇ, ಅವರಿಗೆ ಮುಂದಿನ ದಿನ ಆ ಜಾರಂದಾಯ ದೈವ ಅಲ್ಲಿಯ ಸಂಪ್ರದಾಯವನ್ನು ಮುರಿಯದೆ ಯಾವ ರೀತಿ ಇದೆ ಆ ನಿಯಮದ ಪ್ರಕಾರ ಕಟ್ಟುಕಟ್ಟಲೆಯ ಪ್ರಕಾರ ನಡೀಲಿ ಅಂತ ಹೇಳುವಂಥದ್ದು. ಅವರು ಹೇಳುವಾಗ ಎಲ್ಲ ಮನೆತನದ ದೈವ ಅಂತ ಹೇಳಿದರು. ಎಲ್ಲಿಯೂ ತುಳುನಾಡಿನಲ್ಲಿ ಗ್ರಾಮ ದೈವದ ಒಟ್ಟಿಗೆ ಮನೆತನದ ದೈವ ಅಂತ ಬೇರೆ ಇರುವುದಿಲ್ಲ, ಪರಿವಾರ ದೈವಗಳಾಗಿರುವಂಥದ್ದು ನಾನು ಯಾಕೆಂದ್ರೆ ಇದನ್ನು ಸಮಾಜಕ್ಕೆ ಕೊಟ್ಟದ್ದು. ನಾನು ಅವರು ಮೊನ್ನೆ ಬರುವಾಗ ಅಲ್ಲಿ ಚರ್ಚೆ ಮಾಡುವಂಥ ಅವರ ಹತ್ರ ಉದ್ದೇಶ ಯಾಕಿಲ್ಲ ಅಂತ ಹೇಳಿದರೆ, ನಾನು ಮಾಧ್ಯಮದ ಮುಖಾಂತರ ನೋಡಿದ್ದು, ಮಾಧ್ಯಮದ ಮುಖಾಂತರ ನಾನು ಅವರಿಗೆ ಉತ್ತರಿಸುವ ಕೆಲಸವನ್ನು ನಾನು ಮಾಡಿದ್ದೇನೆ. ಹಾಗಂತೇಳಿ ನನ್ನ ಇಲ್ಲಿ ಅವರು ಪ್ರಸನ್ನ ರವಿ ವಕೀಲರಾಗ್ಬೋದು, ಅಲ್ಲ ನಮ್ಮ ಈ ನೇಮ ಕಟ್ಟುವವರಾಗ್ಬೋದು, ನಮ್ಮ ದ್ವೇಷಿಗಳಲ್ಲ. ಅವರು ನಮ್ಮ ಪ್ರಸನ್ನ ರವಿಯು ನನ್ನ ಆತ್ಮೀಯನೇ. ಈ ಮಾತನಾಡಿದ ಮುಂಚಿನ ರಾತ್ರಿಯೂ ನಮ್ಮೊಳಗೆ ಚರ್ಚೆಗಳಾಗಿದೆ. ಇವತ್ತಿಗೂ ಈ ವಿಚಾರಗಳನ್ನು ಬಿಟ್ಟರೆ, ಸಿದ್ಧಾಂತ ಮತ್ತು ಈ ವಿಚಾರ ದೈವಾರಾಧನೆ ನಿಯಮವನ್ನು ಬಿಟ್ಟರೆ ಅವರು ನಮ್ಮ ಇಂದಿಗೂ ನನ್ನ ಆತ್ಮೀಯನೇ. ಈಗ ನಾನು ಅವರನ್ನು ನೋಡಿದ ರೀತಿಯಲ್ಲಿ ನನಗೆ ಅವರು ಯಾರು ಲಪಡ ಅದು ಇದು ಮಾಡಿದ್ದು ನಮಗೆ ಗೊತ್ತಿಲ್ಲ. ನಮಗೆ ಇಲ್ಲಿ ಅವರ ವೈಯಕ್ತಿಕ ತೇಜೋವಧಿಯೂ ಅಗತ್ಯ ಇಲ್ಲ. ನಾನು ಅವರಿಬ್ಬರಿಗೂ ಹೇಳುವಂಥದ್ದು, ನಮ್ಮ ಹಿರಿಯರು ಕಟ್ಟಿದ ಒಂದು ದೈವಾರಾಧನೆ, ಒಂದು ಮೌಖಿಕ ಪರಂಪರೆಯ ದೈವಾರಾಧನೆ, ಲೌಕಿಕ ಅಲೌಕಿಕ ಮುಖಾಮುಖಿ ದೈವಾರಾಧನೆ, ಪಂಚೇಂದ್ರಿಯ ದಶೇಂದ್ರಿಯಗಳ ಮುಖಾಮುಖಿ ದೈವಾರಾಧನೆ, ಒಂದು ಗಡಿ ವಿಚಾರ ಆಗಿರ್ಬೋದು, ದೈವ ಗುತ್ತುನ ಮನೆತನ ಅಂತ ಹೇಳಿದೆ. ಇದು ಗುಲಾಮಿ ಸಂಕೇತಗಳಲ್ಲ. ಒಂದು ಆರಾಧನಾ ಭಯೋತ್ಪಾದನೆ ಇಲ್ಲ, ಅದರಲ್ಲಿ ಮುಕ್ತವಾದ ಆರಾಧನೆ, ನಂಬಿಕೆ ಇದೆ. ಇಂಥ ದೈವಾರಾಧನೆಯಲ್ಲಿ ನಮಗೆ ಅದನ್ನು ಮಾಂತ್ರಿಕ ದೃಷ್ಟಿಯಲ್ಲಿ ನೋಡಲಿಕ್ಕೆ ನಮಗೆ ಇಷ್ಟ ಇಲ್ಲ. ಅದೊಂದು ಕಾರ್ಮಿಕ ದೃಷ್ಟಿಯಾಗಿರಬೇಕೆಂಬುದು ನಮ್ಮ ನಿಯಮ. ಆದ್ದರಿಂದ ಮೊನ್ನೆ ಆದದ್ದು ಆ ಕ್ಷೇತ್ರದ ವಿರುದ್ಧವಾಗಿ ನಾವು ಮಾತನಾಡಿದ್ದಲ್ಲ. ವ್ಯಕ್ತಿಗಳು ಮಾಡಿದಂಥ ಈ ರೀತಿಯ ವ್ಯವಸ್ಥೆಗಳು ದೈವಾರಾಧನೆ ನಿಯಮಕ್ಕೆ ವಿರೋಧ ಇದೆ ಎಂಬ ದೃಷ್ಟಿಯಲ್ಲಿ ನಾವು ಸ್ಪಷ್ಟವಾದಂಥ ಧ್ವನಿ ಎತ್ತೇವೆ. ಮುಂದೆಯೂ ನಾವು ಈ ರೀತಿ ಯಾವ ರೀತಿಯಲ್ಲಿ ಮಾಧ್ಯಮದಲ್ಲಿ ತಪ್ಪು ಬಂದಾಗ ನಾವು ಇದನ್ನು ಮುಂದೆಯೂ ಸರಿ ತಪ್ಪುಗಳನ್ನು ಜನರಿಗೆ ತಿಳಿಯುವಂಥ ಕೆಲಸವನ್ನು ಮಾಡ್ತೇವೆ. ದೈವಾರಾಧನೆಯನ್ನು ನಾವು ಬಲವಂತದ ಹೇರಿಕೆಯಾಗಲಿ ಅಲ್ಲ ಅಲ್ಲಿ ಹೋದಾಗ ನಿಲ್ಲಿಸೋ ಇದು ಏನು ನಾವು ಮಾಡುವುದಿಲ್ಲ. ನಮ್ಮದು ಇವತ್ತು ನಾನು ಒಬ್ಬನೇ ಬಂದು ಯಾಕೆ ಮಾತಾಡ್ತಾ ಇದ್ದೇನೆ ಅಂತ ಹೇಳಿದರೆ, ಇದು ಒಂದು ಸಂಘಟನಾತ್ಮಕ ಹೋರಾಟವೂ ಅಲ್ಲ. ಇಲ್ಲಿ ಇದ್ದಂಥ ಎಲ್ಲರೂ ದೇವರನ್ನು ನಂಬುವರು. ಪ್ರತಿ ಮನೆಯಲ್ಲೂ ಈ ಜ್ಞಾನ ಇರಬೇಕು, ಪ್ರತಿ ಮನೆಯಲ್ಲೂ ಇದೊಂದು ವಿಚಾರಗಳಿರಬೇಕು. ಹಾಗಾಗಿ ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಆದರೆ ಈ ರೀತಿಯಾಗಿ ಈಗ ನಾನು ಮುಂದಿನ ಸಮಯದಲ್ಲಿ ಅವರು ಹಾಕಿದಂಥ ಅಪವಾದದ ಬಗ್ಗೆ ನನಗೆ ಅವರು ನೇರ ಆ ಒಂದು ಕಾರ್ಣಿಕದ ಜಾಗದಲ್ಲಿ ನಿಂತು ಕೊಂಡಾನ, ಷಣ್ಮುಖ ದೇವಸ್ಥಾನ 3 ಕಡೆಗಳಲ್ಲಿ
ದೇವಸ್ಥಾನದ ಬಂಗಾರವನ್ನು ಕದ್ದಿದ್ದಾರೆ, ಇದು ಕೇಸು ನಡೀತಾ ಇದೆ ಅಂತೇಳಿ ಸುಳ್ಳು ಅಪವಾದವನ್ನು ಜಾರಂದಾಯನ ಮಣ್ಣಿನಲ್ಲಿ ಹಾಕಿದರು. ನಾನು ಆ ಕ್ಷಣದಲ್ಲಿ ನನಗೆ ಬಂದಾಗ ನಾನು ಈಗಾಗಲೇ ಕೊಂಡಾನ ಕ್ಷೇತ್ರದ ಈಗಿನ ಪ್ರಸ್ತುತ ವ್ಯವಸ್ಥಾಪನಾ ಮಂಡಳಿ ಅಧ್ಯಕ್ಷರಿಗೂ ಮತ್ತು ಅಲ್ಲಿಯ ಗುತ್ತಿನವರಿಗೂ ನಾನು ಮಾಹಿತಿ ಕೊಟ್ಟಿದ್ದೇನೆ. ಒಂದು ವೇಳೆ ಅಂಥದ್ದು ನಡೆದಿದೆ ಅಂತೇಳಿ ಅವರೀಗ ಬ್ಯಾಂಗ್ಳೂರಲ್ಲಿದ್ದ ಕಾರಣ ಅಲ್ಲಿಂದ ಒಂದು ಪ್ರತಿನಿಧಿಯನ್ನು ಕಳಿಸಿಕೊಟ್ಟಿದ್ದಾರೆ. ಆದರೆ ವೇದಿಕೆಯಲ್ಲಿಲ್ಲ. ಶನಿವಾರ ದಿವಸ ಅವರು ಬಂದು ಪತ್ರಿಕಾ ಹೇಳಿಕೆಯನ್ನು ಕೊಡ್ತಾರೆ ಅವರು ಮುಂದಿನ ದಿನ. ಇಲ್ಲಿ ಅಂಥದ್ದು ಏನು, ನಾನು ಆ ಕೊಂಡಾಣದ ಆ ಬಂಟನ ಆನೆ ಹಾಕಿ, ಆ ಮುಡದಾಯನ ಆನೆ ಹಾಕಿ ನಾನು ಹೇಳುವಂಥದ್ದು, ನಾನು ಕೊಂಡಾಣದ ಭಕ್ತನಾಗಿದ್ದೇನೆ ವಿನ ಅಲ್ಲಿಯ ಒಂದು ಕಮಿಟಿಯಲ್ಲಾಗಲಿ ಅಲ್ಲಿಯ ವ್ಯವಹಾರದಲ್ಲಾಗಲಿ ಯಾವುದೇ ಒಂದು ರೀತಿಯ ಅವ್ಯವಹಾರವನ್ನಾಗಲಿ ಬಂಗಾರವನ್ನಾಗಲಿ ನಾವು ಕದಲಿಲ್ಲ ಅಂತ ಹೇಳುವಂಥದ್ದು. ಮತ್ತು ಇದು ಇವರು ಹೇಳಿದಂಥ ಕ್ಷೇತ್ರಗಳು ಈಗ ಷಣ್ಮುಖ ದೇವಸ್ಥಾನ ಎಲ್ಲಿದೆ ಅಂತ ಗೊತ್ತಿಲ್ಲ, ಎಲ್ಲವೂ ಮುಜರಾಯಿ ಇಲಾಖೆಗೆ ಸೇರಿದ್ದರಿಂದ ಕಂಪ್ಲೇಂಟ್ಗಳು ದಾಖಲಾಗಿರುವಂಥ ಸಾಧ್ಯತೆಗಳು ಇದೆ. ಆದರೆ ಆ ಕ್ಷೇತ್ರದಲ್ಲಿ ನಿಂತು ಅವರಿಗೆ ಆ ಕೆಮರ ಉಡಿ ಮಾಡಿದಷ್ಟು ಅವರಿಗೆ ಭಕ್ತಿಯೇ ಇಲ್ಲದ ಒಬ್ಬ ನಾಸ್ತಿಕನಿಂದ ಇದನ್ನು ಯಾವ ರೀತಿ ಏನನ್ನು ಬಯಸ್ಬೋದು ಅಂತ ನಾನು ಹೇಳುವಂಥದ್ದು. ಅದೇ ರೀತಿ ನನ್ನ ಮನೆತನದ ಗ್ರಾಮದ ದೈವದಲ್ಲೂ ಅವ್ಯವಹಾರ ಮಾಡಿದ್ದೇನೆ ಅಂತ ಹೇಳಿದರೆ ಅದಕ್ಕೂ ಮುಂದಿನ ದಿನ ಸಚಿನ್ ರೈ ಮಾನಿಗುತ್ತು, ಅನಂತಾಡಿ ನೆಲ್ತೊಟ್ಟು, ನರೇಂದ್ರ ರೈ ಅವರು ಈ ಬಗ್ಗೆ ಪತ್ರಿಕಾ ಹೇಳಿಕೆಗಳು ಮುಂದಿನ ದಿನ ಕೊಡ್ತಾರೆ. ನಾನು ನನ್ನ ಮಿತ್ರರಿಗೆ ಹೇಳುವಂಥದ್ದು, ದಯವಿಟ್ಟು ನನಗೋಸ್ಕರ ಅಂದರೆ ಅದು ಸತ್ಯವೇ ಆಗಬೇಕು. ಯಾಕಂತ ಹೇಳಿದರೆ ನೀವು ಇವತ್ತಿನಿಂದ ಈ ಕ್ಷಣದಿಂದ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕಲೆ ಹಾಕಿ ಜನರಿಗೆ ತಿಳುವಂಥ ಕೆಲಸವನ್ನು ಮಾಡಬೇಕು. ನಾನು ಆ ರವಿಪ್ರಸನ್ನ ತಂತ್ರಿಯವರಿಗೆ ಹೇಳುವಂಥದ್ದು, ಒಂದು ವೇಳೆ ಇದು ಸಾಬೀತಾದರೆ ತಮ್ಮಣ್ಣ ಶೆಟ್ಟಿ ಒಬ್ಬ ಕಲ್ಲ ಅಂತೇಳಿ ನಾನು ಸ್ವಯಂ ಘೋಷಿತವಾಗಿ ಕೊಂಡಾಣದ ಮಣ್ಣಿನಲ್ಲಿ ನಿಂತು ದೈವಾರಾಧನೆಯ ಬಗ್ಗೆ ಮಾತನಾಡುವುದನ್ನು ಆ ಕ್ಷಣದಿಂದಲೇ ನಾನು ನಿಲ್ಲಿಸ್ತೇನೆ. ಒಂದು ವೇಳೆ ನೀವು ಹೇಳಿದ್ದು ಸುಳ್ಳು ಅಂತಿದ್ದರೆ ನಿಮ್ಮನ್ನು ತಂತ್ರಿಯ ಬದಲು ಕಂತ್ರಿ ಅಥವಾ ಕುತಂತ್ರಿ ಅಂತ ಕರಿತೇನೆ. ಮಾತ್ರವಲ್ಲ, ನೀವು ಮುಂದಿನ ದಿನ ನಿಮಗೆ ಈ ಪತ್ರಿಕೆಯಲ್ಲಿ ಬೇಡ, ನಿಮಗಾಗಿ ಒಂದು ಉದ್ಯೋಗವನ್ನು ನಾನು ಹೇಳ್ತೇನೆ, ಅದನ್ನು ಮಾಡಬೇಕು ನೀವು ಸ್ಪಷ್ಟವಾಗಿ ಹೇಳುವಂಥದ್ದು. ಯಾಕಂತ ಹೇಳಿದರೆ ದೈವಾರಾಧನೆ ನಿಯಮದಲ್ಲಿ ಈ ರೀತಿಯಾಗಿ ಇನ್ನೊಂದು ಬೇರೆ ಬೇರೆ ರೀತಿಯಲ್ಲಿ ಒಬ್ಬ ದೈವದ ಜಾಗದಲ್ಲಿ ಕೂತು ಒಬ್ಬ ಈ ರೀತಿಯ ಮಾಫಿಯಾದಂಥ ರೀತಿಯಲ್ಲಿ ವ್ಯವಹಾರಗಳನ್ನು ಒಂದು ರೀತಿಯಲ್ಲಿ ವ್ಯವಹಾರಕ್ಕೋಸ್ಕರವೇ ಪೂಜೆ ಪುರಸ್ಕಾರ ಮಾಡುವಂಥ ಒಬ್ಬ ವ್ಯಕ್ತಿಯಿಂದ ಈ ರೀತಿಯಾದಂಥ ಮಾತನ್ನು ನಾನು ಖಂಡಿಸ್ತೇನೆ. ಮಾತ್ರ ನನಗೂ ಪತ್ರಿಕೆಯವರಿಗೂ ನಾನು ಮಾಧ್ಯಮದವರಿಗೂ ಹೇಳ್ತೇನೆ, ಮತ್ತು ನನ್ನನ್ನು ನಂಬಿದಂಥ ನಮ್ಮ ವಿಚಾರಗಳನ್ನು ಒಪ್ಪಿದಂಥ ಸಮಸ್ತ ದೈವ ಭಕ್ತರಿಗೆ ಹೇಳುವಂಥದ್ದು, ಈ ಕ್ಷಣದಿಂದಲೇ ನೀವೆಲ್ಲರೂ ನನ್ನ ಬಗ್ಗೆ ಇದ್ದಂಥ ಅಪವಾದಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೀವು ಕಲೆಕ್ಟ್ ಮಾಡಿ, ನೀವು ಒಂದು ವೇಳೆ ಅಂಥದ್ದು ತಪ್ಪುಗಳು ನಡೆದಿದ್ದರೆ ಸ್ಥಳೀಯ ಠಾಣೆಗೆ ಕಂಪ್ಲೇಂಟ್ ಮಾಡಿ, ಇಲ್ಲ ನಮ್ಮ ಪತ್ರಿಕೆಯವರಿಗೆ ಕೊಡಿ ಅಂತ ಈ ಪತ್ರಿಕೆಯ ಮೂಲಕ ಹೇಳುವಂಥದ್ದು. ಯಾಕಂತ ಹೇಳಿದರೆ ಈ ರೀತಿಯಾಗಿ ನಾವು ಬೇರೆ ಬೇರೆ ಹೋರಾಟದಲ್ಲಿ ಇದು ಮೂರನೇ ಥರದ ಈ ಥರದ ಹೇಳಿಕೆ. ಆದ್ದರಿಂದ ಎಲ್ಲಿಯಾದರೂ ನಮ್ಮ ಅನುಭವದಲ್ಲಿ ಈ ರೀತಿಯಾದಂಥ ಬಂಗಾರ ಕದಿಯುವುದು, ದೇವಸ್ಥಾನದಲ್ಲಿ ಅವ್ಯವಹಾರ ಮಾಡಿದಂಥ ಅನೇಕ 700ಕ್ಕೂ ಮಿಕ್ಕಿ ದಾಖಲೆ ಇದೆ ನಮ್ಮಲ್ಲಿ. ಕುಟುಂಬಗಳನ್ನು ಸಂಪೂರ್ಣವಾಗಿ ಆಡಂಬರ ಮುಕ್ತವಾಗಿ ಸರಳಾರಾಧನೆ, ಜ್ಯೋತಿಷ, ವೈದಿಕತೆಯಿಂದ ಬಿಟ್ಟು ಯಜಮಾನನೇ ದೈವವನ್ನು ಆರಾಧಿಸುವ ರೀತಿಯಲ್ಲಿ 700ಕ್ಕೂ ಮಿಕ್ಕಿ ಕುಟುಂಬಗಳು ಇವತ್ತು ಸ್ವತಂತ್ರವಾಗಿ ಅವರ ದೈವವನ್ನು ಅವರೇ ಪೂಜೆ ಮಾಡುವ, ಅವರೇ ಆರಾಧನೆ ಮಾಡುವುದು, ಭಂಡಾರ ಇಳಿಸುವುದು, ಬೇರೆ ಬೇರೆ ನಿಯಮವನ್ನು ಮಾಡುವಂಥದ್ದು ಆಗ್ತಾ ಇದೆ. ನಾನು ಈ ರವಿಪ್ರಸನ್ನರ ಹತ್ರ ಹೇಳುವಂಥದ್ದು, ಈ ರೀತಿಯಾಗಿ ನಾಟಕೀಯ ಬಣ್ಣದ ಲೋಕದ ಮಾತನ್ನು ನೀವು ಆಡುವಂಥ ನಿಮಗೆ ಹೇಳ್ತಾ ಇದ್ದೇನೆ, ಅತಿ ದೊಡ್ಡ ದೈವ ಭಕ್ತರಾಗಿ ನಾಟಕ ಮಾಡುವ ನಿಮ್ಮಲ್ಲಿ ಹೇಳ್ತಾ ಇದ್ದೇನೆ. ಈಗ ನೀವು ನಿಮ್ಮ ಹತ್ರ ನಾನು ಹೇಳ್ತೇನೆ, ನೋಡಿ ಭಟ್ರೆ, ನೀವೀಗ ಸ್ನಾನ ಮಾಡಿದ್ದೀರಿ, ಶುದ್ಧಾಚಾರದಲ್ಲಿ ಇದ್ದೀರಿ, ಜರತಾರಿಯಲ್ಲಿದ್ದೀರಿ, ಒಮ್ಮೆ ನೀನು ಆ ಪಂಜುರ್ಲಿಗೆ ಒಂದು ಕೋಲಿ ಕೊಯ್ಯಿರಿ ಅಂತ ಹೇಳಿದರೆ ನಿಮ್ಮಿಂದ ಕೊಯ್ಲಿಕ್ಕೆ ಆಗ್ತದಾ? ನಾನು ಹೇಳುವಂಥದ್ದು ಯಾರು ಏನೇನು ಮಾಡಬೇಕು ಅದನ್ನೇ ಮಾಡಬೇಕು. ಈಗ ನೀವು ಅಲ್ಲಿರುವಂಥ ಇಷ್ಟು ವರ್ಷದಿಂದ 100 ವರ್ಷಗಳಿಂದ ಆರಾಧನೆ ಮಾಡಿಕೊಂಡು ಬಂದಂಥ ದೈವಗಳನ್ನು ಇವತ್ತು ವ್ಯಾಪಾರದ ದೃಷ್ಟಿಯಲ್ಲಿ ಈ ರೀತಿಯಾಗಿ, ಪ್ರಚಾರದ ದೃಷ್ಟಿಯಲ್ಲಿ ಈ ರೀತಿಯಾಗಿ ಮಾಡುವಂಥದ್ದು ಖಂಡನೀಯ. ಇಲ್ಲಿ ಅಂತಲ್ಲ, ಎಲ್ಲಿಯೂ ಇಲ್ಲ. ಇದಕ್ಕೋಸ್ಕರ ತುಳುನಾಡಿನ ಎಲ್ಲ ಈಗ ದೈವ ನರ್ತಕರು ಮುಂದಿನ ದಿನ ಅನೇಕ ಗುತ್ತುಗಳು ಅಲ್ಲಲ್ಲಿ ನಮ್ಮ ದೈವದ 16 ಕಟ್ಟಳೆಗಳೇನಿದೆ ಇದನ್ನೆಲ್ಲ ಜನರಿಗೆ ತಿಳಿಸುವಂಥ ಕೆಲಸಗಳಾಗಬೇಕು. ದೈವಾರಾಧನೆ ಎಂಬುದು ಪ್ರಾದೇಶಿಕವಾಗಿ ಬೇರೆ ಬೇರೆ ಇದೆ, ಅದರ ಗಡಿಗಳು ಬೇರೆ ಇದೆ, ಸಂಧಿಪಾರ್ಥನ ಬೇರೆ ಇದೆ. ಆದರೆ 16 ನಿಯಮಗಳು ಎಂಬುದು ಎಲ್ಲ ಕಡೆ ಒಂದೇ. ಎಣ್ಣೆ ಬೂಲ್ಯ ಎಂಬುದರಲ್ಲಿ ಉಗ್ರದ ಬೂಲ್ಯ ಎಂಬುದನ್ನು ಇತ್ತೀಚೆಗೆ ಆರಂಭ ಮಾಡಿದ್ದಾರೆ. ಅದರ ಜೊತೆಗೆ 2 ಹೆಸರುಗಳನ್ನು ಅವರು ಉಲ್ಲೇಖ ಮಾಡಿದ್ದಾರೆ ಹಿರಿಯರದು. ಅವರಲ್ಲಿಯೂ ನಾವು ಒಂದು ಹೇಳಿಕೆಗಳನ್ನ ಮುಂದಿನ ದಿನ ತಗೊಳ್ತೇವೆ. ಅವರಂತ ನಾನು ಕೇಳುವಂಥದ್ದು, ಸ್ಪಷ್ಟವಾಗಿ ಮುಂದಿನ ತಲೆಮಾರಿಗೆ ದೈವಾರಾಧನೆ ಉಳಿಬೇಕಿದ್ರೆ ನಿಮ್ಮ ಕಡೆಯಿಂದ ಈ ಒಂದು ಸ್ಪಷ್ಟವಾದ ಮಾಹಿತಿಯನ್ನು ನೀಡಿ ಅಂತ ಹೇಳುವಂಥದ್ದು.
ಅಲ್ಲಿ ನಡೆದಂಥ ಕೆಲವೊಂದು ವಿಚಾರಗಳ ಬಗ್ಗೆ ಸ್ಪಷ್ಟತೆಯನ್ನು ನಾನು ನಿಮಗೆ ಕೊಡ್ತೇನೆ ಮತ್ತು ನಿಮ್ಮ ಪ್ರಶ್ನೆಗೆ ನಾನು ಉತ್ತರಿಸ್ತೇನೆ. ಬಗ್ಗೆ ನಾವು ಎಲ್ಲಿಯೂ ಆ ಕ್ಷೇತ್ರದ ಬಗ್ಗೆ ಒಂದೇ ಒಂದು ಮಾತು ಆ ಕ್ಷೇತ್ರದ ಬಗ್ಗೆ ಮಾತಾಡಲಿಲ್ಲ. ಕ್ಷೇತ್ರದ ಮೇಲೆ ನಂಬಿಕೆ ಇದೆ, ಕದ್ರಿ ದೇವಸ್ಥಾನದ ಮೇಲೆ ನಂಬಿಕೆ ಇದೆ. ಕದ್ರಿಗೆ ಸೇರಿದಂಥ 4 ಭಾಗದ ದೈವಗಳಲ್ಲಿ ಅದು ಒಂದಾಗಿದೆ. ಆದ್ದರಿಂದ ನಾವು ಹಿರಿಯರು ತೋರಿಸಿದ ರೀತಿ ನೀತಿಯನ್ನು ಉಳಿಸಬೇಕೆಂಬ ದೃಷ್ಟಿಯಲ್ಲಿ ಮಾತಾಡಿದ್ದು. ಕನ್ನಡದ ಪ್ರಾರ್ಥನೆಯನ್ನು ಮಾಡಬಾರದು, ತುಳುವಲ್ಲೇ ಮಾಡಬೇಕೆಂಬ ನಿಯಮ ಇದೆ. ಯಾಕಂತ ಹೇಳಿದ್ರೆ ಇತ್ತೀಚೆಗೆ ನಿಮಗೆ ಉದಾಹರಣೆಗಳನ್ನು ಕೊಡ್ಬೋದು. ದೈವಸ್ಥಾನಗಳ ಚಾವಡಿ, ದೈವಸ್ಥಾನಗಳ ಸಂಬಂಧಪಟ್ಟಂಥ ವ್ಯಾಪ್ತಿ ಎಲ್ಲಿದೆಯೋ ಆ ಜಾಗದಲ್ಲಿ ದೈವಕ್ಕೆ ಬರದ ಭಾಷೆಯನ್ನು ಅಲ್ಲದೆ ಬೇರೆ ಭಾಷೆಯಲ್ಲಿ ವ್ಯವಹರಿಸಬಾರದು ಎಂಬ ನಿಯಮವೂ ಇದೆ. ಆ ರೀತಿಯಾಗಿ ಒಂದು ಪ್ರಶ್ನಾ ಚಿಂತನೆಯಲ್ಲೂ ಕಂಡು ಬಂದಂಥ ವಿಚಾರಗಳು ಇದೆ. ಯಾಕಂತೇಳಿದ್ರೆ ಕೆಲವು ದೇವಸ್ಥಾನಗಳಲ್ಲಿ ಬೇರೆ ಬೇರೆ ರಾಜಕೀಯ ಪಕ್ಷಗಳ ಮೀಟಿಂಗ್ಗಳು, ಬೇರೆ ಬೇರೆ ರೀತಿಯ ಚಾವಡಿಗಳಲ್ಲಿ ಬೇರೆ ಬೇರೆ ರೀತಿಯ ಕೆಲಸಗಳಾಗುವಂಥದ್ದು. ಯಾಕಂತ ಹೇಳಿದ್ರೆ ಇದು ದೈವ ಭಾಷೆಯಲ್ಲಿ ಅದೇ ತಾಯಿ ಭಾಷೆಯಿಂದಲೇ ಮಾತನಾಡಬೇಕು. ದೇವ ಭಾಷೆ ಸಂಸ್ಕೃತಿ ಆದರೆ ದೈವ ಭಾಷೆ ತುಳು, ಅನ್ಯಥಾ ಬೇರೆ ಭಾಷೆಯಲ್ಲಿ ವ್ಯವಹಾರ ಮಾಡ್ತೀರಾ, ಇಲ್ಲಿ ಆ ಥರದ್ದು ಕಂಡು ಬಂದಿದೆ ಅಂತ ಬಂದದ್ದು ಮಾತನಾಡಿದ್ದು ಇದೆ. ಇದಕ್ಕೋಸ್ಕರ ಅದು ಒಂದು ಜನರ ಮುಂದಿನ ದಿನಕ್ಕೆ ಇದೆಲ್ಲವೂ ಅರ್ಥ ಆಗಬೇಕು. ಮತ್ತು ಅಲ್ಲಿ ಕರೆದ ಬಗ್ಗೆ ಮಾಧ್ಯಮದಿಂದ ಬಂದದ್ದಕ್ಕೆ ನಾನು ಮಾಧ್ಯಮದಲ್ಲಿ ಉತ್ತರ ನೀಡ್ತೇನೆ ಅಂತ ಅವರಿಗೆ ಸ್ಪಷ್ಟಪಡ್ತೇನೆ. ಅದರ ಜೊತೆಗೂ ಅವರು ನೀವು ಬರಬೇಕು ಅಂತ ಹೇಳಿದಾಗ ನಾನು ಹೇಳ್ತೇನೆ, ನೇಮ ಕಟ್ಟುವವರು 3 ಯಾರ್ಯಾರು ಬೇಕು ಅವರು ಇದ್ದ ಮನೆಗೆ ನಾನು ಬೇಕಾದರೆ ಬರ್ತೇನೆ. ಆದರೆ ಅದಕ್ಕೆ ಮತ್ತೊಬ್ಬರ ಮಧ್ಯವರ್ತಿಯ ಅವಶ್ಯಕತೆ ನನಗಿಲ್ಲ ಅಂತ ಹೇಳಿದ್ದೇನೆ. ಯಾರಾದರೂ ದೈವ ಸಂಬಂಧಿ ಚಾಕಿರಿ ಗುತ್ತಲ್ಲ ಬಂದರೆ, ದೈವದ ನಿಜವಾದ ಚಾಕಿರಿ ಮಾಡುವವರಿದ್ದರೆ ನೀವು ಕರೆದರೆ ನಾನು ನಿಮ್ಮ ಜಾಗಕ್ಕೆ ಎಲ್ಲಿ ಬೇಕಾದರೂ ಬರಬಹುದು ಅಂತ ಹೇಳಿದ್ದೇನೆ. ಅಲ್ಲಿ ಯಾಕೆ ಜಾರಲ್ಲೇ ಅಲ್ಲಿ ಬರುವುದಿಲ್ಲ ಯಾಕೆಂದೇಳಿ ಅಲ್ಲಿಯ ನಾನು ಹೆಸರು ಇತ್ತಿಲ್ಲ. ಮಲ್ಲ ಅಲ್ಲಿ ಬರಬೇಕಿದ್ರೆ ಆ ಜಾಗದಲ್ಲಿ ಬಂದು ಆ ಜಾಗದಲ್ಲಿ ಇಂಥದ್ದು ಏನಾದರೂ ನಡೆದಾಗ ನಾವಲ್ಲಿ ಪ್ರಶ್ನೆ ಮಾಡುವಂಥದ್ದು ಸರಿ. ಈಗ ಎಲ್ಲರೂ ಮಾಧ್ಯಮದಲ್ಲಿ ಬಂದದ್ದರಿಂದ ಮಾಧ್ಯಮದ ಉತ್ತರವನ್ನು ನಾನು ನೀಡಿದ್ದೇನೆ. ಮತ್ತು ಇನ್ನೊಂದೇನೋ ಈ ರೀತಿಯಾಗಿ ಕ್ರಿಶ್ಚಿಯನರು ಮತ್ತು ಮುಸ್ಲಿಮರು ಮುಂದಿನ ದಿನ ಇದಕ್ಕೆ ಅವಹೇಳನ ಮಾಡ್ತಾ ಇದ್ದಾರೆ ಅಂತೇಳಿ ನಾನು ಕಮಿಷನರ್ಗೆ ಇದು ದೂರು ಕೊಟ್ಟಿದ್ದೇನೆ ಅಂತ ಎಲ್ಲ ಒಂದು ಕಡೆ ಹೇಳಿದರು. ನಾನು ರವಿಪ್ರಸನ್ನ ಅವರಿಗೆ ಸ್ಪಷ್ಟವಾಗಿ ಹೇಳುವಂಥದ್ದು, ದೈವಾರಾಧನೆಯ ನಿಯಮದಲ್ಲಿ ಇವತ್ತಿನವರೆಗೆ ತುಳುನಾಡ ದೈವಕ್ಕೆ ಇವತ್ತಿನವರೆಗೆ ಯಾವ ಅನ್ಯ ಧರ್ಮೀಯರು ಕ್ರಿಶ್ಚಿಯನರಾಗಲಿ ಮುಸ್ಲಿಮರಾಗಲಿ ಎಲ್ಲಿಯೂ ಅಪಚಾರದ ಮಾತನ್ನಾಗಲಿ ಅದಕ್ಕೆ ಅಪವಾದವನ್ನಾಗಲಿ ಅದನ್ನು ಗೇಲಿ ಮಾಡುವಂಥದ್ದಾಗಲಿ ದೈವಾರಾಧನೆಗೆ ಅನ್ಯಾಯ ಮಾಡಲೇ ಇಲ್ಲ ಎಂಬುದು ಪತ್ರಿಕೆಯ ಮೂಲಕ ತಿಳಿಸುವಂಥದ್ದು. ಇನ್ನೊಂದು ನಿಯಮ ಹೇಳುವಂಥದ್ದು, ದೈವಾರಾಧನೆಯ ನಿಯಮದಲ್ಲಿ ಇಂದಿಗೂ ಮುಸ್ಲಿಮರ ಮತ್ತು ಕ್ರಿಶ್ಚಿಯನರ ಒಳಗೊಳ್ಳುವಿಕೆ ಮತ್ತು ಗೌರವದ ರೀತಿಯಲ್ಲಿ ನಡ್ಕೊಳ್ಳುವ ಅನೇಕ ಕ್ಷೇತ್ರಗಳಿದೆ. ಉದ್ಯಾವರದಲ್ಲಿದೆ, ನಿಮಗೆ ಬೇರೆ ಬೇರೆ ಕಡೆಗಳಲ್ಲಿ, ನಿಮಗೆ ಎಲ್ಲ ಕಡೆಗಳಲ್ಲಿ ನಿಮಗೆ ಅಂತ ಸುಮಾರು ಉದಾಹರಣೆಗಳನ್ನು ಕೊಡಬಹುದು. ಆದ್ದರಿಂದ ಜನರನ್ನು ಎತ್ತಿಕಟ್ಟುವ ದೃಷ್ಟಿಯಲ್ಲಿ ಮತ್ತೊಮ್ಮೆ ಹಿಂದೂ ಮುಸ್ಲಿಂ ಈ ರೀತಿಯಾದ ನಾಟಕವನ್ನಾಡಿ ದೈವಾರಾಧನೆಯನ್ನು ಒಂದು ರೀತಿ ಗೊಂದಲಕ್ಕೆ ದೂಡಬೇಡಿ ಅಂತ ರವಿಪ್ರಸನ್ನರಿಗೆ ಮತ್ತೊಮ್ಮೆ ನಾನು ಕಿವಿಮಾತು ಕೊಡ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ಏನೇ ಇದ್ರೂ ದೈವದ ಕಳದಲ್ಲಿ ದೈವ ತೀರ್ಮಾನ ಮಾಡುವುದನ್ನು ಮಾನವ ತೀರ್ಮಾನ ಮಾಡುವುದು ಬೇಡ ಎಂಬುದು ನನ್ನ ಅಭಿಪ್ರಾಯ. ವಾರಾಯಿ ಪಂಜುರ್ಲಿಯ ಬಗ್ಗೆ ಮಾತಾಡಿದರು. ತುಳುನಾಡಿನ ಇತಿಹಾಸದಲ್ಲಿ ದೈವಾರಾಧನೆ ಎಂಬುದು ಒಂದು ಕಾಲದಲ್ಲಿ ಇಲ್ಲಿಯ ಮೂಲ ನಿವಾಸಿಗಳು ಮುಖಕ್ಕೆ ಬಣ್ಣ ಬಡಿದು ಅವರೇ ತಿನ್ನುವ ಆಹಾರವನ್ನು ಕೊಟ್ಟು ಅವರೇ ಸಂಧಿಪಾರ್ಧವನ್ನು ಮಗುವನ್ನು ಜೋಗುಳ ಆಡಿದಾಗ ಸಂಧಿಪಾರ್ಧವನ್ನು ಮಾಡಿ ಒಂದು ಮೂಲ ನಿಯಮದಿಂದ ಬಂದಂಥ ಆ ಸಮಯದಲ್ಲಿ ಪಂಜುರ್ಲಿಗೆ ಬೇರೆ ಬೇರೆ ಹೆಸರುಗಳಿರ್ಬೋದು. ಇಲ್ಲಿ ಏನಾಗಿದೆ ಅಂತ ಹೇಳಿದರೆ ವಾರಾಯಿ ಮತ್ತು ಪಂಜುರ್ಲಿ ಒಂದೇ ಅರ್ಥವನ್ನು ಕಲ್ಪಿಸ್ತದೆ. ದೈವಗಳು ಎಲ್ಲವೂ ತನ್ನ ಹೆಸರಿನಿಂದ ಗುರುತಿಸಲ್ಪಡುತ್ತದೆ. ಎಲ್ಲವೂ ವರ್ಣಾರ ಪಂಜುರ್ಲಿ ಅಲ್ಲ, ಉರ್ಣಾರ ಪಂಜುರ್ಲಿ, ಕುಪ್ಪೆಟ್ಟಿ ಪಂಜುರ್ಲಿ, ಅರದರ ಪಂಜುರ್ಲಿ, ಬೇರೆ ಬೇರೆ ಹೆಸರಿನೊಂದಿಗೆ ಊರಿನ ಹೆಸರಿನೊಂದಿಗೆ ಅದು ಪಂಜುರ್ಲಿ ಬರುವಂಥದ್ದು. ಇಲ್ಲಿ ಸಂಸ್ಕೃತದವೂ ಅದೇ ಅರ್ಥ, ಇಲ್ಲಿ ತುಳುವಲ್ಲೂ ಅದೇ ಅರ್ಥ. ಆ ಸಮಯದಲ್ಲಿ ಸಂಸ್ಕೃತ ಬಳಕೆಯೂ ಇರಲಿಲ್ಲ. ಆದ್ದರಿಂದ ವಾರಾಯಿ ಎಂಬಂಥ ಇದು ಸಾಧಾರಣ ಅವರು ಮತ್ತೊಂದು ಎಲ್ಲೋ ಒಂದು ಕಡೆ ಒಂದು ರೆಫರೆನ್ಸ್ ಕೊಟ್ಟರು. 1980ರಲ್ಲಿ ಕದ್ರಿ ದೇವಸ್ಥಾನದಲ್ಲಿ ಇರ್ಬೋದು. ಆ ಸಮಯದಲ್ಲಿ ಯಾವಾಗ ದೈವಗಳಿಗೆ ಬ್ರಹ್ಮಕಲಶ ಎನ್ನುವಂಥ ಹೊಸ ಕಾನ್ಸೆಪ್ಟ್ ಆರಂಭವಾಯಿತಾ, ಅಲ್ಲಿಂದ ವಾರಾಯಿ ಪಂಜುರ್ಲಿ ಮಾತ್ರ ಅಲ್ಲ, ನಾನು ಅಲ್ಲಿಯ ಪಂಜುರ್ಲಿಯ ಬಗ್ಗೆ ಮಾತನಾಡಿದ್ದಲ್ಲ, ಆ ಪಂಜುರ್ಲಿಗೆ ಕದ್ರಿಯ ಪಂಜುರ್ಲಿ ಅಂತಲೇ ಕರೆಯುವಂಥದ್ದು. ಪಂಜುರ್ಲಿಯ ಬಗ್ಗೆ ಹೇಳಿದಲ್ಲ, ವಾರಾಯಿ ಎನ್ನುವ ಹೆಸರು ತುಳುನಾಡಿನ ದೈವಾರಾಧನೆಯಲ್ಲಿ ಇಲ್ಲ. ದೈವಾರಾಧನೆಯಲ್ಲಿ ಇರುವಂಥದ್ದು ಅವರವರ ಹೆಸರಿಗೆ ಬಂದದ್ದು. ಮತ್ತೆ 1980ರ ಆಸುಪಾಸಿನ ನಂತರ ಆರಂಭವಾದ ಬ್ರಹ್ಮಕಲಶ
ದೈವದ ಮನೆ ಮಂಚಕ್ಕೆ ಅಭಿಷೇಕ ಮಾಡುವ ಸಮಯದಲ್ಲಿ ದೈವಗಳ ಹೆಸರು ಬದಲಾವಣೆ ಆಗಿದೆ. ಅನೇಕ ಕಡೆ ಜುಮಾದಿ ಹೋಗಿ ಧೂಮಾವತಿ ಆಗಿದೆ, ಮಲರಾಯ ಹೋಗಿ ಮಲರಾಯ ಆಗಿದೆ, ಮತ್ತು ಲೆಕ್ಕೆಸಿರಿ ಹೋಗಿ ರಕ್ತೇಶ್ವರಿ ಆಗಿದೆ, ಸತ್ಯದೇವತೆ ಹೋಗಿ ಕಲ್ಲುಟ್ಟಿ ಹೋಗಿ ಸತ್ಯದೇವತೆ ಆಗಿದೆ. ಅನೇಕ ಕಡೆಗಳಲ್ಲಿ ಮುಂಡದಾಯ, ಕೊಡಮಂದಾಯ ಈಗ ಬೇರೆ ಬೇರೆ ದಾಯ ಇದ್ದದ್ದೆಲ್ಲವೂ ತಾಯಿ ಮಾಡಿ ಹೂವಿನ ಪೂಜೆಯ ಆಸೆಯಲ್ಲಿ ಎಲ್ಲ ದೈವಗಳನ್ನು ಸ್ತ್ರೀ ರೂಪದಲ್ಲಿ ಕರೆದು ಅದಕ್ಕೆ ಹೂವಿನ ಪೂಜೆಯ ಸಂಕಲ್ಪ ಆರಂಭವಾದದ್ದೇ ಅಂದಿನಿಂದ ಬಲವಾಗಿ ಖಂಡಿಸ್ತೇವೆ. ನಾವು ದೈವಾರಾಧನೆಯ ನಿಯಮಗಳನ್ನು ಬದಲಾವಣೆ ಮಾಡ್ತಾ ಇದ್ದೀರಿ, ನಂಬಿಕೆಗಳನ್ನ ಬದಲಾವಣೆ ಮಾಡ್ತಾ ಇದ್ದೀರಿ, ಯಾವತ್ತು ಎಲ್ಲ ರೀತಿಯಲ್ಲಿ ಬದಲಾವಣೆ ಆಗಿದೆ. ಅನೇಕ ಇದೆ. ಮುಂದಿನ ದಿನ ಅತಿ ದೊಡ್ಡ ಚರ್ಚೆಯನ್ನು ಸಾರ್ವಜನಿಕವಾಗಿ ನಾವು ಮಾಡಲಿಕ್ಕಿದ್ದೇವೆ. ಅದೇ ರೀತಿ ವಾರಾಯಿ ಪಂಜುರ್ಲಿ ಅಂತ ಇಲ್ಲ, ಪಂಜುರ್ಲಿ ಎಂಬುದು ಅದು ಮತ್ತೆ ಇಟ್ಟ ಹೆಸರು. ಯಾಕೆ ಇಟ್ಟಿದ್ದಾರೆ, ಅದು ಸರಿಯಾ ತಪ್ಪ, ಅದು ನನ್ನ ವಿಚಾರ ಅಲ್ಲ. ಆದರೆ ಹೇಳಿದ ಮಾತಿಗೆ ನಾನು ಸ್ಪಷ್ಟವಾಗಿ ಬದ್ಧನಿದ್ದೇನೆ. ಕೊಡಮಂದಾಯನ ಹೆಸರು ಬದಲಾಗಿದೆ, ಕೂಷ್ಮಾಂಡಿನಿ ಅಂತ ಆಗಿದೆ. ಅನೇಕ ಕಡೆಗಳಲ್ಲಿ ಉಲ್ಲಾಕ್ಲೆ ಹೆಸರು ರಾಮಲಕ್ಷ್ಮಣ ಅಂತ ಪರಿವರ್ತನೆ ಆಗಿದೆ. ಕೆಲವು ಕಡೆಗಳಲ್ಲಿ ಬೇರೆ ಬೇರೆ ರೀತಿಯ ಹೆಸರುಗಳು ಎಲ್ಲ ರೀತಿಯಲ್ಲೂ ಪರಿವರ್ತನೆ ಆಗ್ತಾ ಇದೆ. ನಮಗೆ ದುಃಖ ಆಗ್ತಾ ಇದೆ. ಈ ರೀತಿಯಾಗಿ ನಂಬಿಕೆಯ ಅನಕ್ಷರಸ್ಥರ ಬಾಯಿಂದ ಬಾಯಿ ಬಂದ ಮೌಖಿಕ ಪರಂಪರೆಯ ದೈವಾರಾಧನೆಯೊಂದು ಇವತ್ತು ಬೇರೆ ಬೇರೆ ರೀತಿಯಲ್ಲಿ ಹೆಸರನ್ನು ಕರೆಯುವುದು. ತಮ್ಮಣ್ಣ ಶೆಟ್ಟಿ ಅಂತ ಕರೆದಾಗಲೇ ಮಾತ್ರ ಅರ್ಥ ಆಗೋದು. ನನ್ನನ್ನು ಅಶೋಕ ಅಂತ ಕರೆದಾಗ ನಾನು ಕಿವಿಗೊಡ್ಲಿಕ್ಕೆ ಆಗ್ತದ? ಇವತ್ತು ಎಲ್ಲ ಕಡೆ ಜುಮಾದಿಯೊಂದು ಧೂಮಾವತಿ ಆದದ್ದು, ಮಲರಾಯ ಆದದ್ದು. ಇದನ್ನು ಯಾರು ಕೇಳುವಂಥದ್ದು? ಇವತ್ತು ಬಹುಶಃ ಎಲ್ಲ ಈ ಗುತ್ತಿನವರೆಲ್ಲ ಮುಂದಿನ ದಿನ ಇದರ ಬಗ್ಗೆ ಸ್ಪಷ್ಟವಾದ ಚಿಂತನೆ ಮಾಡಬೇಕು. ಇನ್ನೊಂದು ಕಡೆ ಎಲ್ಲೋ ಒಂದು ಕಡೆ ಬಂತು, ಅಲ್ಲಿ ಜಾರಂದಾಯ ಹಿಂಗಾರ ಹಾರಿಸಿ ನಮಗೆ ಅಪ್ಪನೆ ಕೊಟ್ಟರು ಅಂತ. ಮಾತನಾಡುವ ದೈವಕ್ಕೆ ಜ್ಯೋತಿಷ್ಯ ಇಲ್ಲ, ಮಾತನಾಡುವ ದೈವಕ್ಕೆ ಹೂವಿನ ಸನ್ನೆಗಳಿಲ್ಲ. ಅದು ಮಾತಾಡ್ತದೆ ನಿಯಮವೇ. ಹಾಗಂತೇಳಿ ಒಂದು ವೇಳೆ ಈಗ ನಮ್ಮ ಪತ್ತನಾದಿ ಆದ ನಂತರ ಸೋನದೀಪದ ಮಧ್ಯದಲ್ಲಿ ಭಂಡಾರಗಳು ನೇಮಗಳು ನಡೆಯುವುದಿಲ್ಲ. ಆ ಸಮಯದಲ್ಲಿ ಗ್ರಾಮದಲ್ಲಿ ಏನಾದರೂ ಒಂದು ತೀರ್ಮಾನ ತಗೊಳ್ಬೇಕಿದ್ರೆ ಹೂ ಕಟ್ಟು ಹಾಕುವಂಥ ನಿಯಮಗಳಿರುವಂಥದ್ದು. ಅದು ಬಿಳಿ ಬಂದರೆ ಮಾಡ್ಬೋದು, ಕೆಂಪು ಬಂದರೆ ಮಾಡಬಾರ್ದು ಅಂತ ನಿಯಮ ಇದೆ. ಆದರೆ ಎಲ್ಲಿಯೂ ದರ್ಶನದಲ್ಲಾಗಲಿ ಕಟ್ಟಿ ನೇಮದಲ್ಲಾಗಲಿ ದೈವ ಅಪ್ಪನೆ ಕೊಡೋದು ನೇರ ಮಾತಾಡ್ತದೆ. ಅಲ್ಲಿ ಯಾವುದೇ ಒಂದು ಗೊಂದಲಗಳಿಲ್ಲ. ಅದರಲ್ಲಿ ಕೇಳಿದಾಗ ಅದು ಅಪ್ಪನೆಯನ್ನು ಕೊಡ್ತದೆ. ಆದ್ದರಿಂದ ಹಿಂಗಾರ ಹಾರಿಸುವಂಥ ಕ್ರಮವು ದೈವಾರಾಧನೆಯಲ್ಲಿ ಇಲ್ಲ ಅಂತ ಹೇಳುವಂಥದ್ದು. ಮತ್ತು ರಾಂಪ ಗಿಂಪ ಅಂತ ಹೇಳಿದ್ರು ನೋಡಿ, ಖಂಡನೀಯ. ಇವತ್ತು ನಾನು ರವಿಪ್ರಸನ್ನರೇ, ಈಗ ನೀವೆಲ್ಲ ಈ ರೀತಿಯಾಗಿ ದೈವವನ್ನು ನಿಮ್ಮ ಬದುಕಲಿಕ್ಕೋಸ್ಕರ ಸ್ವಾರ್ಥಕ್ಕಾಗಿ ಉಪಯೋಗ ಮಾಡ್ತಾ ಇದ್ದೀರಿ. ಬಹುಶಃ ಇಂಥ ಅಜಯ್ ಅಂಚನ್ ಅಂತ ಅನೇಕ ಯುವಕರ ಬಗ್ಗೆ ನೀವು ಮೊನ್ನೆ ಮಾತಾಡುವಾಗ ಹೇಳಿದಿರಿ. ಸಾನಾ ಕುಂದರ್ರ ಬಗ್ಗೆ ಮಾತಾಡಿದಿರಿ, ಧನುಷ್ ಶೆಟ್ಟಿಯ ಬಗ್ಗೆ ಮಾತಾಡಿದಿರಿ, ಶ್ರೀಧರ್ ಕವತಾರ್ನ ಬಗ್ಗೆ ಮಾತಾಡಿದಿರಿ ನನ್ನ ಹತ್ರ ಫೋನಲ್ಲಿ. ಆವಾಗ ನಿಮಗೆ ಬೇಕಾಗುವಂಥ ಉತ್ತರವನ್ನು ನಾನು ಕೊಟ್ಟಿದ್ದೇನೆ. ಇವತ್ತು ಯುವಕರು ಎದ್ದದ್ದರಿಂದಲೇ ಈ ದೈವಾರಾಧನೆಯನ್ನು ಮುಂದಿನ ತಲೆಮಾರಿಗೆ ನಮಗೆ ಕೊಂಡೋಗಬಹುದು. ಇಲ್ಲದಿದ್ದರೆ ಈಗಾಗಲೇ ಇದು ಬೇರೆ ಬೇರೆ ರೀತಿಯ ಭಾಷಾಂತರವಾಗಿದೆ, ಹೆಸರು ಪರಿವರ್ತನೆ ಆಗಿದೆ, ಎಲ್ಲವೂ ಒಂದು ರೀತಿಯಲ್ಲಿ ಬದಲಾವಣೆ ಆಗಿದೆ. ಅನೇಕ ದೇವಸ್ಥಾನಗಳ ಅನೇಕ ಗುತ್ತಿನ ಮನೆಗಳಲ್ಲಿ ಇವತ್ತಿಗೂ ಮಾಂಸಾಹಾರ ಮಾಡಬೇಕು, ಕೋಳಿ ಮೀನು ಮಾಡಬೇಕಂತ ನಿಯಮ ಇದೆ. ಇದನ್ನೆಲ್ಲ ವೆಜ್ ಆಗಿ ಮಾಡಿಬಿಟ್ಟಿದ್ದೀರಿ ಇವತ್ತು. ಬಹುಶಃ ಮುಂದಿನ ದಿನವೂ ಇದರ ಬಗ್ಗೆ ನಾವು ಚರ್ಚೆ ಮಾಡಲಿಕ್ಕಿದ್ದೇವೆ. ಇವತ್ತು ರಿಷಬ್ ಶೆಟ್ಟಿಯವರು ಅರಿಕೆ ನೋಡಿ, ರಿಷಬ್ ಶೆಟ್ಟಿಯವರು ಅರಿಕೆ ಕೊಟ್ಟಂತ ಎಲ್ಲ ಜಾಗಗಳಲ್ಲೂ ಉಲ್ಲಂಘನ ಮಾಡಿದ್ದಾರೆ ದೈವಾರಾಧನಾ ನಿಯಮವನ್ನು. ಇದನ್ನು ನಾನು ಹೇಳಿದ್ದು ಅವರಿಗೆ ಮೊನ್ನೆ ಬಕೆಟ್ ಅಂತ ನಾನು ಹೇಳಿದ್ದೇನೆ. ಅವರಲ್ಲೂ ಮುಂಚಿನ ದಿವಸ ಫೋನ್ ಮಾಡೋಗಳು ನಿಮ್ಮಂಥ ಬಕೆಟ್ಗಳಿಂದ ಈ ವ್ಯವಸ್ಥೆ ಹಾಳಾಗಿದ್ದಂತ ನಾನು ರವಿಪ್ರಸನ್ನರವರಿಗೆ ನೇರ ಹೇಳಿದ್ದೇನೆ. ಯಾಕಂತ ಹೇಳಿದರೆ ನೀವಲ್ಲಿ ಸತ್ಯ ಮಾತಾಡಬೇಕಿತ್ತು. ಇಲ್ಲಿ ಕದ್ರಿಯ ನಿಯಮ ಇದೆ. ಇಲ್ಲಿ ದೈವದ ಕದ್ರಿಯ ಕೊಡಿಯೇರಿದ ನಂತರ ಇಲ್ಲಿ ದೈವಾರಾಧನೆ ಆಗುವಂಥದ್ದು. ಒಂದು ವೇಳೆ ಇಲ್ಲಿ ಏನಾದರೂ ಹೆಚ್ಚುವರಿ ಕಾರ್ಯಕ್ರಮ ಆಗಬೇಕಿದ್ರೆ ಕದ್ರದ ಕೊಡಿಯೇರಿ ಮಲ್ರಾಯ ಹಾಲು ಸ್ವೀಕರಿಸಿದ ನಂತರ, ಅದರಿಂದ ಅಪ್ಪನೆ ಪಡೆದ ನಂತರ, ಎಲ್ಲ ಗ್ರಾಮದಲ್ಲಿ ಸೇವೆಗಳು ನಡೆದ ನಂತರ ಕೊಡುವಂಥದ್ದು. ಇಲ್ಲಿ ಈ ರೀತಿಯಾಗಂಥ ಹರಿಕೆ ಕೊಡುವ ನಿಯಮಗಳು ಇಲ್ಲ ಅಂತ ನೀವು ಸ್ಪಷ್ಟವಾದ ಭಾಷೆಯಲ್ಲಿ, ಒಂದು ವೇಳೆ ದೈವಕ್ಕೆ ಧರ್ಮನೇಮ ಆಗಬೇಕಂತಾದರೂ ಈ ಸಮಯದಲ್ಲಿ ಆಗುವಂಥದ್ದಲ್ಲ. ಈ ಸಮಯದಲ್ಲಿ ಬುದ್ಧವಾರ ಮೆಚ್ಚಿ ಮತ್ತೆ ನಮಗೆ ಕಂಬಳಗೋರಿ ಆಗುವಂಥದ್ದು. ಯಾಕಂತ ಹೇಳಿದ್ರೆ ಕಾಲಾವಧಿ 12 ಸಂಕ್ರಮಣ ನಿರ್ಧರಿತವಾದ ವಿಚಾರಗಳನ್ನು ಬಿಟ್ಟು ಆಗುವಂಥ ಎಲ್ಲ ದೈವಗಳಿಗೂ ದರಿ ಹಾಕಬೇಕು, ಕೈಗಾನಿಗೆ ಇಡಬೇಕು, ಅದಕ್ಕೆ ಸಾರಗೊಡಿ ನಂದಾದೀಪ ಬೆಳಗಬೇಕು, ಅದಕ್ಕೆ ನಿಯಮಗಳಿದೆ. ಆ ನಿಯಮಗಳನ್ನು ಇವತ್ತು ಈ ರೀತಿ ಮಾಡಿದರೆ, ಅದರಿಂದಲೂ ನೀವು ನೆನಪಿಡಿ, ಒಂದು ಭಾರಿ ದುಃಖದ ವಿಚಾರ ಅಂತ ಹೇಳಿದರೆ, ಅವರಿಗೆ ನಮಗೆ
ರಿಷಬ್ ಶೆಟ್ಟಿ ಅವರ ಮ್ಯಾನೇಜರ್ ಫೋನ್ ಮಾಡಿದರು. ಇಮಿಡಿಯೇಟ್ ನಾವು ಒಂದು ಕೋಲ ಬುಕ್ ಮಾಡಿದೆವು. ಇನ್ನು 5 ಕೋಲ ಈಗಾಗಲೇ ವ್ಯಾಪಾರ ಸ್ಟಾರ್ಟ್ ಆಗಿದೆ. 5 ಕೋಲ ಬುಕ್ ಆಗಿದೆ. ರಿಷಬ್ ಶೆಟ್ಟಿಯ ಮ್ಯಾನೇಜರ ಅಲ್ಲ, ಒಂಬಾಳೆಯ ಮ್ಯಾನೇಜರ ಫೋನ್ ಮಾಡಿದ ತಕ್ಷಣ ಜಾರಂದಾಯನಂತ ಒಂದು ಆಕಾಶದ ಎತ್ತರಕ್ಕೆ ಭೂಮಿದಷ್ಟು ಎತ್ತರಕ್ಕೆ ಬೆಳೆದು ನಿಂತಹ ಒಂದು ಜಾರಂದಾಯನಿಗೆ ಒಂದು ಮ್ಯಾನೇಜರ್ ಫೋನ್ ಮಾಡಿದ ತಕ್ಷಣ ನೇಮ ನಿಗಂಟ ಹರಿಕೆಯ ನೇಮ ಫಿಕ್ಸ್ ಆಗ್ತದೆ ಅಂದರೆ ಏನ್ರಿ ಅರ್ಥ ಇದು? ಒಂದು ಪನಲಿ ಬಯಲಿಗೆ ಒಂದು ಅಗೆಲು ಕೊಡಬೇಕಿದ್ರು ನಾವು ಒಂದು 5 ತುಂಡು ಎಲೆ, ಒಂದು ಸೇರು ಅಕ್ಕಿ, ಒಂದು ಕೋಳಿ, ಒಂದು ತೆಂಗಿನಕಾಯಿ ಕೊಂಡೋಗಿ ಬೆಳಿಗ್ಗೆ ಕೊಟ್ಟು ಅಲ್ಲಿ ನಿಂತು ಅಲ್ಲಿ ಅದನ್ನು ಬಡಿಸಿ 4 ಗಂಟೆಗೆ ವಾಪಸ್ ತರಬೇಕು. ಇಂಥ ನಿಯಮ ಇದ್ದದನ್ನು ಬೆಂಗಳೂರಲ್ಲಿ ಕೂತೊಂದು ನೇಮ ಮಾಡಿ ಅಂತ ಹೇಳುವ ಮಟ್ಟಿಗೆ ನಮ್ಮ ದೈವಾರಾಧನೆ ಈ ರೀತಿ ಮುಟ್ಟಿತ ಎಂಬುದು ಇದೆಲ್ಲ ಭಾರಿ ಒಂದು ಕಲವಲಕಾರಿ ವಿಚಾರಗಳು. ನಾವು ಧರ್ಮಕ್ಕೆ ನಾವು ಮಾತಾಡಲಿಲ್ಲ, ನಮಗೆ ನೋವಿಲ್ಲ, ಯಾರಾದರೂ ತಪ್ಪಾದರೆ ನಾವು ಕಾಲು ಹಿಡಿತೇವೆ. ಆದರೆ ದೈವಾರಾಧನೆಯಲ್ಲಿ ಈ ರೀತಿ ಆದದ್ದುಂಟಲ್ಲ, ಅದು ದೇವರು ಮೆಚ್ಚದ ಕೆಲಸ. ಇದು ದೈವಾರಾಧನಾ ನಿಯಮದಲ್ಲಿ ಕಡಾಖಂಡಿತವಾಗಿ ಎಲ್ಲ ಗೊತ್ತಿನವರಿದೆ ಇಂಥ ವಿಚಾರಗಳನ್ನು ಖಂಡಿಸಬೇಕು. ಇಲ್ಲಿ ಅಂತಲ್ಲ, ಎಲ್ಲಿಯಾದರೂ ಮುಂದೆ ಆದರೆ ಇದರಿಂದಾಗಿ ಆದದಲ್ಲ. ಈಗ ಮೈಸೂರಿನಲ್ಲಿ ಕೋಲ ಆಗ್ತದೆ, ಬೊಂಬೈಯಲ್ಲಿ ಕೋಲ ಆಗ್ತದೆ, ಬೇರೆ ಬೇರೆ ಕಡೆ ಕೋಲ ಆಗ್ತದೆ, ಅಲ್ಲದವರು ಕಟ್ಟೆ ಕಟ್ತಾರೆ. ಎಲ್ಲರಿಗೂ ಈಗ ಏನಾಗಿದೆ ಅಂದರೆ 3 ಮಾರ್ಗ ಸೇರಿದಲ್ಲಿ ಒಂದು ಕಟ್ಟೆ ಕಟ್ಟೋದು, ಒಂದು ಗೂಡಂಗಡಿ ಹಾಕಿದಾಗೆ ಅವರಿಗೆ ಒಂದು ವ್ಯಾಪಾರ ಮಾಡೋದು, ಅಗೆಲು ಸೇವೆ, ರೇಟಿನ ಸ್ಲಿಪ್ ಇದೆಲ್ಲ ಹಾಕಿಬಿಡೋದು. ಈಗ ಇಂಥವ್ರಿಗೆ ಏನಾಗಿದೆ ಅಂತ ಹೇಳಿದರೆ, ಒಂದು ದೈವಸ್ಥಾನ ಸಿಕ್ಕಿದರೆ ಒಂದು ಗೂಡಂಗಡಿ ಹಾಕಿದಾಗ ಏನಾದರೂ ಜೀವನಕ್ಕೆ ಆಗ್ತದೆ ಅಂತೇಳಿ. ನಿಮ್ಮ ಜೀವನಕ್ಕೆ 1000 ವಿಚಾರಗಳಿದೆ. ಆದರೆ ನಮ್ಮ ಆರಾಧ್ಯ ದೈವ ಹಿರಿಯರಿಂದ ಬಂದಂಥ ನಂಬಿಕೆಯ ವಸ್ತುವಾದಂಥ ದೈವಾರಾಧನೆಯನ್ನು ನಿಮ್ಮ ವ್ಯಾಪಾರಕ್ಕೆ ಬಳಸಬೇಡಿ ರವಿಪ್ರಸನ್ನವರು ಅಂತ ಸ್ಪಷ್ಟವಾಗಿ ಹೇಳುವಂಥದ್ದು. ಇನ್ನೂ ರವಿಪ್ರಸನ್ನವರಿಗೆ ಅದನ್ನು ಮೀರಿ ಹೇಳುವಂಥದ್ದು, ನಾನು ಬಕೆಟ್ ಅಂತ ಯಾಕೆ ಅವರಿಗೆ ಕರ್ತದ್ದು ಅಂತ ಹೇಳಿದರೆ, ಅಲ್ಲ, ನಾನು ಹೇಳುವಂಥದ್ದು, ಒಬ್ಬ ವಕೀಲ ವೃತ್ತಿಯನ್ನು ಮಾಡಿ ಒಬ್ಬ ಇಂಥ ಪೂಜಾ ಕೈಂಕರ್ಯದಲ್ಲಿ ಭಾಗಿಯಾಗುವ ಒಬ್ಬ ವ್ಯಕ್ತಿ ಕಾಂತಾರ ಸಿನಿಮಾದ ಪ್ರಮೋಷನ್ಗೆ ಇಳಿಯುವ ಮಟ್ಟಕ್ಕೆ ಇಳಿದು ಅನೇಕ ಕಡೆಗಳಲ್ಲಿ ದೈವ ನರ್ತಕರಿಗೆ ಫೋನ್ ಮಾಡಿಸಿ ಇದಕ್ಕೆ ಎಲ್ಲರೂ ನಾವು ಸಪೋರ್ಟ್ ಮಾಡಬೇಕು ಅಂತ ಮಟ್ಟಕ್ಕೆ ಒಬ್ಬ ಮುಟ್ತಾನಂದರೆ ಏನಾಗಬೇಕು? ನಮ್ಮ ಅಸ್ಮಿತೆಯನ್ನು ಮಾರಿ ಆಯಿತು, ಏನಿಲ್ಲ ನಮ್ಮ ಹತ್ರ. ಈಗ ನಮಗೆ ದೈವಕ್ಕೆ ಪ್ರಚಾರ ಬೇಡ, ಈಗಾಗಲೇ ದಾರಿಯಲ್ಲಿ ಆಗಿದೆ. ಎಲ್ಲರೂ ಇವರು ಈ ರೀತಿಯಾಗಿ ಈಗ ದೈವಾರಾಧನೆಯಲ್ಲಿ ಎಲ್ಲಿಯೂ ಈ ರೀತಿಯಾಗಿ ಒಂದು ಬಕೆಟ್ ಇಟ್ಕೊಂಡು ಮಾತಾಡೋದಂದರೆ ಇದನ್ನು ನಾನು ಬಕೆಟ್ ಅಂತ ನಾನು ಸ್ಪಷ್ಟ ಭಾಷೆಯಲ್ಲಿ ಹೇಳ್ತಾ ಇದ್ದೇನೆ. ಮಾಡಿದ ತಪ್ಪಿಗೆ ನಾಳೆಯೂ ನಾವು ಅದನ್ನು ಮುಂದುವರಿಸಿ ಅವರಿಗೆ ಅದೇ ರೀತಿ ಹೇಳುವಂಥದ್ದು. ಯಾಕಂದರೆ ನಮ್ಮ ದೈವಾರಾಧನೆಯನ್ನು ಬಿಟ್ಟು ಬಿಡಿ ಅಂತ ಹೇಳುವಂಥದ್ದು. ನಮ್ಮ ದೈವಾರಾಧನೆಯನ್ನು ಬಿಟ್ಟುಬಿಡಿ, ಇದೊಂದು ನಂಬಿಕೆ ಇದೆ. ಈಗ ಅರಿಕೆ ಕೊಡಬೇಕಿದ್ರೆ ಅರಿಕೆಗಂತಲೇ ಕದ್ರಿಯಲ್ಲಿ ಬೇರೆ ಬೇರೆ ವ್ಯವಸ್ಥೆ ಇದೆ. ಆದರೆ ಇಲ್ಲಿ ಇಲ್ಲದ ಒಂದು ಹೊಸ ಅರಿಕೆಯ ನಿಯಮವನ್ನು ಯಾಕೆ ತಂದ್ರಿ? ಮತ್ತು ನಿಮಗೆ ಕಾಂತಾರದಂಥ ಸಿನಿಮಾ ನೋಡಿ, ನಮ್ಮ ಹತ್ರ ರಿಷಬ್ ಶೆಟ್ಟಿಯವರು ನೇರ ಬಂದು ನಾನು ಕೊಟ್ಟು ನನಗೆ ಇದರ ಬಗ್ಗೆ ದೈವಾರಾಧನೆಯ ಮಾಹಿತಿ ಬೇಕು ಅಂತ ಕೇಳಿದ್ದಾರೆ ನನ್ನ ಹತ್ರ. ರಿಷಬ್ ಶೆಟ್ಟಿ ಅಲ್ಲದೆ ಒಂದು 7-8 ಸಿನಿಮಾದವರು ನಮ್ಮ ಹತ್ರ ಬಂದು ಈ ಸುಮಾರು 4-5 ವರ್ಷದಿಂದ, ಇವತ್ತಲ್ಲ ಬಂದರು. ನಾನು ಸ್ಪಷ್ಟವಾಗಿ ಹೇಳಿದ್ದೇನೆ, ನನ್ನ ನಂಬಿಕೆಯ ಸೊತ್ತು ನನ್ನ ಮುಂದಿನ ತಲೆಮಾರಿಗೆ ಪ್ರಯೋಜನ ಆಗುವುದಾದರೆ ನಾನು ಬಲಿಯಾಗಲಿಕ್ಕೂ ಸಿದ್ಧನಿದ್ದೇನೆ. ಈಗ ರವಿಪ್ರಸನ್ನನಂಚಿನ 100 ಜನ ಬಂದರು, ಮುಂದಿನ ದಿನ ನಾವು ಎದುರಿಸಿಯ ಸಿದ್ಧ ಅವರನ್ನು. ಅವನ ಹತ್ರ ಒಂದು ಮಾಫಿಯಾ ಇದೆ, ಒಂದು 5 ಜನ ಅದೇ ರೀತಿಯ ವೃತ್ತಿಯ ಗ್ಯಾಂಗ್ ಇದೆ ಅವನ ಹತ್ರ. ಆದರೆ ನಾನು ನೆನಪಿಡಿ, ಅವನು ಏನೇ ಮಾಡಲಿ ಅವನನ್ನು ಈ ರೀತಿಯಾಗಿ ದೈವಾರಾಧನೆಯ ವಿರುದ್ಧ ಬಂದರೆ ನಾವು ಅವನನ್ನು ಎದುರುತ್ತೇನೆ. ಈಗ ಅವನು ಇವತ್ತಲ್ಲ, ಅವನು ಹಿಂದಿನಿಂದ ಕೂತ್ಕೊಂಡು ನಮ್ಮ ದೈವಾರಾಧನೆ ಈಗ ಒಂದು 3 ವರ್ಷದಿಂದ ನಮಗೆ ಬೇರೆ ಬೇರೆ ರೀತಿಯಲ್ಲಿ ಯಾರಾದರೂ ಬರೆಸೋದು, ಯಾರ ಹತ್ರ ಆದರೂ ಕಿಟಲೆ ಮಾಡೋದು, ಇದು ಮಾಡ್ತಾನೆ ಇದ್ದಾನೆ. ನಾನು ಗಮನಿಸ್ತಾ ಇದ್ದೆ. ಆದರೆ ನಾನು ನನ್ನ ಮಿತ್ರ ಅಂತೇಳಿ ಅವನಿಗೆ ಮಾತಾಡಲಿಲ್ಲ. ಆದರೆ ಮಾತಾಡೋದ ಮುಂಚಿನ ದಿನ ಮಾತಾಡಿದ್ದೇನೆ. ಒಟ್ಟಿನಲ್ಲಿ ಈತನ ಸ್ವಾರ್ಥ ನಮ್ಮ ದೈವಾರಾಧನೆಗೆ ಮಾರಕ ಆಗ್ತಾ ಇದೆ.